ಕಾವೇರಿಗಾಗಿ ಖ್ಯಾತೆ ತೆಗೆಯುವಂತಹ ತಮಿಳುನಾಡು ಸರ್ಕಾರ ಇದನ್ನೇ ಅಸ್ತ್ರವಾಗಿಟ್ಕೊಂಡು ಸಮರಕ್ಕೆ ಕಾದ್ ನಿಂತಿದೆ. ಮೇಕೆದಾಟು ಯೋಜನೆ ಮಾಡಲೇಬಾರದು ಅಂತ ತಮಿಳುನಾಡು ಸರ್ಕಾರ ನಿರ್ಣಯವನ್ನ ಅಂಗೀಕಾರ ಮತ್ತೆ ಮಾಡ್ಕೊಂಡಿದ್ದಾರೆ. ಇದು ಡಿ.ಕೆ. ಶಿವಕುಮಾರ್ಗೆ ಪ್ರತಿಷ್ಠೆ ಹಾಗೂ ಕನಸಿನ ಯೋಜನೆ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಎರಡೂ ರಾಜ್ಯದ ಸಮಸ್ಯೆಯನ್ನ ಕಾಂಗ್ರೆಸ್ ಹೆಂಗ ಬಗೆಹರಿಸುತ್ತೆ ಅನ್ನೋದು ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನೆನ್ನೆ ಇಡೀ ದಿನ ತಮಿಳುನಾಡು ಸರ್ಕಾರದಲ್ಲಿ ಏನಾಯ್ತು, ನಮ್ಮ ರಾಜ್ಯ ಸರ್ಕಾರದವರು ಏನ್ ಮಾಡಬೇಕು ಅನ್ಕೊಂಡಿದ್ದಾರೆ, ಯಾರ್ಯಾರ ಪಾತ್ರ ಏನೇನು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ. ಮೊದಲು ನೋಡ್ತಾ ಹೋಗೋಣ. ಮೇಕೆದಾಟು ಯೋಜನೆಗೆ ತಮಿಳುನಾಡು ವಿರೋಧ. ತಮಿಳುನಾಡು ಅಸೆಂಬ್ಲಿಯಲ್ಲಿ ನಿರ್ಣಯ ಅಂಗೀಕಾರ. ಕಾವೇರಿ ನೀರಿಗಾಗಿ ಕರ್ನಾಟಕದ ವಿರುದ್ಧ ದುಂಬಾಲು ಬಿದ್ದಿರೋ ತಮಿಳುನಾಡು ಸಿಎಂ ವಿಜಯ್ ಮೇಕೆದಾಟು ಯೋಜನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಸರ್ಕಾರವು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲು ಉದ್ದೇಶಿಸಿರೋ ಮೇಕೆದಾಟು ಯೋಜನೆಗೆ ತಮಿಳುನಾಡು ಸದನವು ಸರ್ವಾನುಮತದಿಂದ ನಿರ್ಣಯ ಮಂಡಿಸಿದ್ದಾರೆ. ಈ ಯೋಜನೆಗೆ ಯಾವುದೇ ರೀತಿಯ ತಾಂತ್ರಿಕ ಅಥವಾ ಪರಿಸರ ಇಲಾಖೆಯ ಅನುಮತಿಯನ್ನ ನೀಡಬಾರದು ಅಂತ ತಮಿಳುನಾಡು ಸರ್ಕಾರ ಈ ನಿರ್ಣಯದ ಮೂಲಕ ಕೇಂದ್ರ ಸರ್ಕಾರವನ್ನ ಒತ್ತಾಯ ಮಾಡಿದೆ. ತಮಿಳುನಾಡು ನಿರ್ಣಯದಲ್ಲಿ ಏನಿದೆ? ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಅಣೆಕಟ್ಟು ನಿರ್ಮಿಸೋ ಕರ್ನಾಟಕ ಸರ್ಕಾರದ ನಿರ್ಧಾರ ಏಕಪಕ್ಷೀಯ ಕ್ರಮವಾಗಿದೆ. ಮೇಕೆದಾಟು ಯೋಜನೆಗೆ ಸಂಬಂಧಿಸಿದ ಪ್ರಸ್ತಾವನೆಯು ಕಾವೇರಿ ಜಲವಿವಾದ ನ್ಯಾಯಮಂಡಳಿಯ 2007ರ ಅಂತಿಮ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ನ 2018ರ ಆದೇಶವನ್ನ ನಿರ್ಲಕ್ಷಿಸಿದೆ. ಅಲ್ಲದೆ ಜಲನಯನ ರಾಜ್ಯಗಳ ಒಪ್ಪಿಗೆ ಅಥವಾ ಕೇಂದ್ರ ಸರ್ಕಾರದ ಅನುಮೋದನೆ ಇಲ್ಲದೆ ಇದನ್ನ ಅನುಸರಿಸಲಾಗಿದೆ. ಇಂತಹ ಕ್ರಮವು ಸ್ವೀಕಾರಾರ್ಹವಲ್ಲ ಅಂತ ವಿಜಯ್ ಹೇಳಿದ್ದಾರೆ. ಜಲನಯನ ಪ್ರದೇಶದಲ್ಲಿ ಯಾವುದೇ ಹೊಸ ಯೋಜನೆ ಕೈಗೊಳ್ಳಬಾರದು ಹಾಗೂ ಜೊತೆಗೆ ಹೆಚ್ಚುವರಿ ಪ್ರಮಾಣದ ನೀರನ್ನ ಬಳಸಿಕೊಳ್ಳಲು ಅವಕಾಶ ನೀಡಬಾರದು ಅಂತ ಹೇಳಿದೆ. ಈ ವಿಚಾರದಲ್ಲೂ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿ. ಈ ವಿಚಾರದಲ್ಲೂ ಕೂಡ ಬಿಜೆಪಿ ವಿರುದ್ಧವೇ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಅವರ ಹಿತಾಸಕ್ತಿ ಮೇಲೆ ನಿರ್ಣಯ ಅಂಗೀಕಾರ ಮಾಡಿದ್ದಾರೆ. ನಾವು ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು. ಈ ವಿಚಾರದಲ್ಲಿ ರಾಜ್ಯ ಬಿಜೆಪಿ ಸಂಸದರು ಅಸಮರ್ಥರು, ಅವರಂಥ ಅಸಮರ್ಥ ನಾಯಕರು ಎಲ್ಲೂ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದ್ರೂ ಏನೋ ಆಕ್ಷೇಪ ವ್ಯಕ್ತಪಡಿಸಲು ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗಬೇಕು, ಬೆಂಗಳೂರಿಗೆ ಅನುಕೂಲ ಆಗಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ, ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ಮಾಡ್ಲಿ ವಾಟ್ ಎವರ್ ಇಟ್ ಇಸ್. ನೋಡಿ, ನನ್ನ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ, ವಿ ಆರ್ ಆಲ್ಸೋ ರೆಡಿ ಫಾರ್. ಮೇಕೆದಾಟು ಯೋಜನೆಗಾಗಿಯೇ ಡಿ.ಕೆ. ಶಿವಕುಮಾರ್ ಈ ಹಿಂದೆ ಪಾದಯಾತ್ರೆ ನಡೆಸಿದ್ರು. ಯೋಜನೆ ಜಾರಿ ಮಾಡೇ ಮಾಡ್ತೀವಿ ಅಂತ ರಾಜ್ಯದ ಜನರಿಗೆ ಭರವಸೆ ಕೂಡ ನೀಡಿದ್ರು. ಹೀಗಾಗಿ ಈ ಯೋಜನೆ ಡಿ.ಕೆ.ಶಿ ಪಾಲಿಗೆ ಪ್ರತಿಷ್ಠೆ ಆಗಿದೆ. ಇನ್ನೊಂದೆಡೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಅತ್ತ ತಮಿಳುನಾಡಿನಲ್ಲೂ ಕೂಡ ಕಾಂಗ್ರೆಸ್ ಬೆಂಬಲಿತ ಟಿ.ವಿ.ಕೆ. ಸರ್ಕಾರ ಇದೆ. ಹೀಗಾಗಿ ಎರಡೂ ರಾಜ್ಯದ ಸಮಸ್ಯೆಗೆ ಕಾಂಗ್ರೆಸ್ ಹೈಕಮಾಂಡ್ ಯಾವ ಮುಲಾಮು ಹಚ್ತಾರೆ ಅನ್ನೋದೇ ಕುತೂಹಲವಾಗಿದೆ. ಪ್ರೆಸೆಂಟ್ಲಿ ನಾವು ಹೋಗಿರುವಂತದ್ದು ಕೇಂದ್ರ ಸರ್ಕಾರದ ಹತ್ರ. ಕೇಂದ್ರ ಸರ್ಕಾರ ಇವತ್ತು ನಮ್ಗೆ CWC ಮತ್ತೆ ಇವರೆಲ್ಲ ಅವರು ಅದಕ್ಕೆ ಪರ್ಮಿಷನ್ ಕೊಡ್ಬೇಕಾಗಿದೆ. ಇವಾಗ ಏನೇ ಆಗ್ಲಿ ತಮಿಳ್ನಾಡು ಅದರಲ್ಲಿ ಅದಕ್ಕೆ ಆಕ್ಷೇಪ ತೆಗೆದಿದೆ. ನಮ್ಗೆ ಪರ್ಮಿಷನ್ ಕೇಳ್ತಾ ಇರೋದು ತಮಿಳ್ನಾಡು ಹತ್ರ ಅಲ್ಲ, ನಾವು ಕೇಳ್ತಾ ಇರೋದು ಕೇಂದ್ರ ಸರ್ಕಾರದ ಹತ್ರ. ಏನಕ್ಕಂದ್ರೆ CWC ಸೆಂಟ್ರಲ್ ವಾಟರ್ ಕಮಿಷನ್ ಇದಕ್ಕೆ ಪರ್ಮಿಷನ್ ಕೊಡ್ಬೇಕಾಗುತ್ತೆ. ಏನಕ್ಕಂದ್ರೆ ನಾವು ಒಂದು ಅಣೆಕಟ್ಟು ಕಟ್ತೀವಿ, ಅಲ್ಲಿ ಅಣೆಕಟ್ಟು ಕಟ್ಟಿ ಅದರಲ್ಲಿ ಒಂದಷ್ಟು ನೀರ್ನ ನಾವು ಕರ್ನಾಟಕಕ್ಕೆ ಬಿಡ್ತೇವೆ, ಬೆಂಗಳೂರಿಗೆ ಹರಿಸ್ತೀವಿ. ಜೊತೆಗೆ ಮಿಕ್ಕಿದ ನೀರು ಯಾವ ನೀರು ಉಳಿಯುತ್ತೆ ಅದು ಕಷ್ಟ ಕಾಲದಲ್ಲಿ ಅದನ್ನ ತಮಿಳ್ನಾಡಿಗೆ ಹರಿಸುವಂಗೆ ನಮ್ಮ ಪ್ಲಾನ್ ಇರುವಂತದ್ದು. ಸೊ ಅದಕ್ಕೆ ನಾವು ಪರ್ಮಿಷನ್ ಕೊಡ್ಬೇಕಾಗಿತ್ತು ಕೇಂದ್ರ ಸರ್ಕಾರ, ತಮಿಳ್ನಾಡು ಸರ್ಕಾರ ಅಲ್ಲ. ಯಾವ ಸರ್ಕಾರ ಕೂಡ ಯಾವ ಒಂದು ಇದರಲ್ಲಿ ನದಿ ನೀರಿನ ವಿಚಾರದಲ್ಲಿ ಯಾವುದೇ ಸರ್ಕಾರ ಬೇರೆ ಅಂದ್ರೆ ಬೇರೆ ಸ್ಟೇಟ್ ಇರುವಂತವ್ರು ಯಾವತ್ತೂ ಕೂಡ ಒಪ್ಪೋದೇ ಇಲ್ಲ. ಅವರು ಅದಕ್ಕೆ ಯಾವತ್ತೂ ಕೂಡ ಟ್ರೈಬ್ಯುನಲ್ ನಿದರ್ಶನ ಕೊಡ್ಬೇಕು, ನಿರ್ದೇಶನ ಕೊಡ್ಬೇಕು, ಅಥವಾ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೋಬೇಕಾಗುತ್ತೆ. ಈ ವಿಚಾರದಲ್ಲಿ ಯಾವ ನಾಯಕರು ಪರಿಹಾರ ಕೊಡೋದು ಅಸಾಧ್ಯ. ಈ ವಿಚಾರದಲ್ಲಿ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಇದರಿಂದ ಯಾವ ರಾಜ್ಯಕ್ಕೆ ಹೆಚ್ಚು ಸಮಸ್ಯೆಯಾಗುತ್ತೆ ಅಂತ ನೋಡಿ ನಿರ್ಧರಿಸಬೇಕಿದೆ.
ಈ ವಿಚಾರ ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರುತ್ತಾ ಅಥವಾ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲೇ ಇತ್ಯರ್ಥ ಆಗುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, PNS ವಿಸ್ತಾರ ನ್ಯೂಸ್. ಈ ಸಲ ರಾಜ್ಯಕ್ಕೆ ಮಾತ್ರ ಅಲ್ಲ, ಭಾರತಕ್ಕೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಬರಗಾಲ ಅಂತ ಭವಿಷ್ಯ ನುಡಿತಾ ಇದ್ದಾರೆ. ಕರ್ನಾಟಕದ ಎಲ್ಲ ಜಲಾಶಯಗಳು ಖಾಲಿಯಾಗುವ ಸಂಭವ ಇದೆ ಅಂತ ಇದ್ದಾರೆ. ಸೊ ಇದೀಗ ಕಾವೇರಿ ನೀರಿನ ಮೇಲೆ ತಮಿಳುನಾಡಿನ ಕಣ್ಣು ಕೆಂಗಣ್ಣಾಗಿದೆ. ಅದು ತಮಿಳುನಾಡು ವರ್ಸಸ್ ಕರ್ನಾಟಕ ಮತ್ತು ಮೇಕೆದಾಟು ಹೆಂಗ್ ನಿಭಾಯಿಸ್ತಾರೆ? ಕೃಷ್ಣಾ ತುಂಗಭದ್ರಾ ನೀರಿನ ಮೇಲೆ ಆಂಧ್ರ ಮತ್ತು ತೆಲಂಗಾಣ ಕೂಡ ಕಣ್ಣಿಟ್ಟಿದೆ. ರಾಜ್ಯದ ಪರಿಸ್ಥಿತಿ ಏನು? ಕುಡಿಯೋ ನೀರಿಗಾದ್ರೂ ಆಗಿರ್ಬೋದು, ಬೆಳೆಯೋ ಬೆಳೆಗಾದ್ರೂ ಆಗಿರ್ಬೋದು, ಹೇಗ್ ನಿಭಾಯಿಸ್ತಾರೆ? ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಬಿಜೆಪಿ ವಕ್ತಾರಾಗಿ ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಾಂಗ್ರೆಸ್ ವಕ್ತಾರಾಗಿ ಪುಷ್ಪ ಇದ್ದಾರೆ. ನಮಸ್ತೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಪುಷ್ಪ ಅವರೇ. JDS ವಕ್ತಾರಾಗಿ ಮಹೇಶ್ ಜಾಯ್ನ್ ಆಗಿದ್ದಾರೆ ಸ್ಟುಡಿಯೋದಲ್ಲಿ. ಮಹೇಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸಂಶೋಧಕರಾಗಿ ಡಾಕ್ಟರ್ ರಾಘವೇಂದ್ರ ಅವರು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರಂಭವನ್ನ ಕಾಂಗ್ರೆಸ್ ಕಡೆಯಿಂದಲೇ ಮಾಡ್ಕೊಂಡು ಹೋಗ್ತೀನಿ. ಯೋಜನೆ ವಿರುದ್ಧ ನಿರ್ಣಯವನ್ನ ಪಾಸ್ ಮಾಡ್ಕೊಂಡಿದ್ದಾರೆ ತಮಿಳುನಾಡು ಸರ್ಕಾರ. ನಿಮ್ಮ ಅಭಿಪ್ರಾಯ? ಮೇಡಮ್ ನೋಡಿ, ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ. ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಸರ್ಕಾರಗಳಲ್ಲಿ ಈ ಕಾವೇರಿ ವಿವಾದ ನಡೆದಿದೆ. ಇದರಲ್ಲಿ ನಾವು ಹೇಳ್ಬೇಕಂದ್ರೆ ಅನೇಕರು ಇದರಲ್ಲಿ ಪಾಲ್ಗೊಂಡ್ರು. ಕಾವೇರಿ ವಿವಾದ ಇತ್ತು. ತಮಿಳ್ನಾಡಿಗೂ ನಮಗೂ ಈ ಒಂದು ಸಂಘರ್ಷ ಮೊದಲಿಂದನೂ ನಡ್ಕೊಂಡ್ಬರ್ತಿದೆ. ಆದರೆ ಈ ಒಂದು ಸರ್ಕಾರ ಮೇಕೆದಾಟು ಯೋಜನೆ ಅನ್ನೋದು ಏನು, ನಮ್ಮ ಈ ಮೊದಲು BJP ಸರ್ಕಾರ ಇದ್ದಾಗ ನಾವು ಒಂದು ಮೇಕೆದಾಟು ಪಾದಯಾತ್ರೆಯನ್ನು ಮಾಡಿ ಈ ಯೋಜನೆಯನ್ನು ಮಾಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಗಿನ KPCC ಅಧ್ಯಕ್ಷರಾದ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವು ಏನು ಅನ್ಕೋತೀವಿ, ಅದು ನೋಡಿ ನಮ್ಮ ಸುಪ್ರೀಂ ಕೋರ್ಟ್ ಸಹ ಇವತ್ತು ನಮ್ಮ ಪರವಾಗಿ ತೀರ್ಮಾನವನ್ನು ಕೊಟ್ಟಿದೆ. ಅಂದರೆ ಏನು, ನಮ್ಮ ಒಂದು ನೀರು ನಮ್ಮ ನೀರು ನಮಗೆ ಆಗಿ ಮಿಕ್ಕಿದ್ದನ್ನು ಬೇರೆ ರಾಜ್ಯಗಳಿಗೆ ಕೊಡಬೇಕೇ ಹೊರತಾಗಿ ನಮ್ಮ ರಾಜ್ಯದಲ್ಲಿ ನಾವು ಅಣೆಕಟ್ಟೆ ಕಟ್ಕೊಳ್ಳೋದಕ್ಕೆ ಅವರು ಒಂದು ಏನು ತಕರಾರನ್ನು ಹಾಕಿದ್ರು, ಏನು ವಾಟರ್ ಕಮಿಷನ್ ಹತ್ರ ಹೋದ್ರು. ಸೊ ಅವತ್ತು ಸುಪ್ರೀಂ ಕೋರ್ಟ್ ತಿರಸ್ಕಾರ ಮಾಡಿ ನೀರು ಬಂತ ಹೇಳಿ ಪಾದಯಾತ್ರೆ ಮಾಡಿದ್ರಲ್ಲ, ನೀರು ಬಂತ ಮೇಡಮ್ ನೋಡಿ, ಇದು ಇಟ್ಸ್ ನಾಟ್ ನಮ್ಮ ಏನೋ ಒಂದು ರಾಜ್ಯ ಸರ್ಕಾರನೇ ಮಾಡುವಂತಹ ಯೋಜನೆಗಳಾದ್ರೆ ನಾವು ಮಾಡಬಹುದು. ಇದಕ್ಕೆ ಗೊತ್ತಿದೆ ಮೇಡಮ್, ಸಮಸ್ಯೆ ಇದೆ, ಆದ್ರೆ ಬಗೆಹರಿಸಿ ನಾವು ಯೋಜನೆಯನ್ನ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ಆ ನಿಟ್ಟಿನಲ್ಲಿ ತೀರ್ಪು ಬಂದಿದೆ. ಇವಾಗ ನೋಡಿ, ಒಂದು ಅಸ್ಮಿತೆ ಅಂತ ಬಂದಾಗ ಅವ್ರಿಗೆ ಅವ್ರದ್ದೇ ಆದ ಅಸ್ಮಿತೆ ಇರುತ್ತೆ. ನಮ್ಮ ರಾಜ್ಯ ನಮ್ಮ ನೀರು ಅನ್ನೋರುತ್ತೆ, ನಮಗೆ ಕರ್ನಾಟಕದವ್ರಿಗೆ ನಮ್ಮ ನೀರು ನಮ್ಮ ರಾಜ್ಯ ಅನ್ನೋದಿರುತ್ತೆ. ಇದಕ್ಕೆ ಯಾರು ಕೈ ಬೇರಿಸಬೇಕಿತ್ತು? ಕೇಂದ್ರ ಸರ್ಕಾರ ಮುಂದೆ ಬರಬೇಕಿತ್ತು, ಇಬ್ಬರನ್ನೂ ಕರಿಬೇಕಿತ್ತು. ಈಗ ಸಮಸ್ಯೆ ನಮಗ್ ಬಂದಾಗ್ಲೂ ನಮ್ಮ CM ಎಲ್ಲಿ ಹೋಗ್ತಾರೆ? ಪ್ರಧಾನಿಗಳ ಹತ್ರ ಹೋಗ್ತಾರೆ. ಅವರ CM ಎಲ್ಲಿ ಹೋಗ್ತಾರೆ? ಕೇಂದ್ರ ಸರ್ಕಾರದ ಹತ್ರ ಹೋಗ್ತಾರೆ. ಯಾರ ಪಾತ್ರ ಹೆಚ್ಚಾಗಿರ್ಬೇಕಿತ್ತು? ಕೇಂದ್ರ ಸರ್ಕಾರ ಕರೆದು ಇಬ್ಬರನ್ನು ಕೂರಿಸಿ ಒಂದು ಮಾತುಕತೆ ಮಾಡಬಹುದಾಗಿತ್ತಲ್ಲ. ವಿಜಯ್ ಅವರು ಹೋಗಿದ್ದಾರೆ. ನಿಮ್ಮದ ಲೀಡರ್ಸ್ ತಮಿಳುನಾಡಿನಲ್ಲಿ ಅಲ್ಲೋದ್ರೆ ಜೈ ತಮಿಳುನಾಡು ಅಂತಾರೆ, ಇಲ್ಲಿ ಬಂದ್ರೆ ಜೈ ಕರ್ನಾಟಕ. ನಾನು ನಿಮಗೆ ಅದನ್ನೇ ಹೇಳ್ತೀನಿ, ನೆಲ ಜಲ ಭಾಷೆ ಅಂತ ಬಂದಾಗ ಆಯಾ ರಾಜ್ಯಗಳಿಗೆ ಅವರ ಅಸ್ಮಿತೆಯೇ ಮುಖ್ಯ ಆಗಿರುತ್ತೆ. ಆದರೆ ಇದನ್ನ ನಿರ್ಣಯ ತಗೊಳ್ಳುವಂತಹ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿಗಳು ಇಬ್ಬರನ್ನು ಕರೆಸಿ ಕೂರಿಸಿ ಯಾಕೆ ಒಂದು ನಿರ್ಣಯಕ್ಕೆ ಬರಬಹುದು? ಸರ್ವಪಕ್ಷದ ಸಭೆ ನೋಡಿ, ಇವತ್ತು ನಮ್ಮ ಕರ್ನಾಟಕದಿಂದ 19 ಜನ BJP ಸಂಸದರ ಆಯ್ಕೆ ಆಗಿದ್ದಾರೆ. ಅವರ ಪಾತ್ರವೂ ಇದೆ. ಜೋಶಿ ಅವರು ಅತ್ಯಂತ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ, ಅವರ ಪಾತ್ರವೂ ಇದೆ. ಎಲ್ಲರೂ ಸೇರಿ ಒಂದಷ್ಟು ಜನ ಒಂದು ನಿಯೋಗ ಈ ತಮಿಳುನಾಡಿಂದ ಕರ್ನಾಟಕದಿಂದ ಹೋಗಿ ಕೇಂದ್ರ ಸರ್ಕಾರದಲ್ಲಿ ಕೂತು ಏನೆಲ್ಲ ಸಮಸ್ಯೆಗಳಿದೆ, ಅದಕ್ಕೆ ಏನೆಲ್ಲ ತೊಡಕುಗಳಿದೆ ಅಂತ ನಿವಾರಿಸೋ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತಿಗೂ ಸಹ ಮಧ್ಯಪ್ರವೇಶ ಮಾಡ್ತಿಲ್ಲ. ನೀವು ಕಿತ್ತಾಡ್ಕೊಳ್ಳಿ ಅಂತ ಬಿಟ್ಟಿದೆ ಹೊರತಾಗಿ, ಹೌದು ಯಾರಿಗೆ ಸಮಸ್ಯೆ ಇದೆ? ತಮಿಳುನಾಡವ್ರಿಗೂ ಸಮಸ್ಯೆ ಇದೆ, ಕರ್ನಾಟಕದವ್ರಿಗೂ ಸಮಸ್ಯೆ ಇದ್ದಾಗ ಯಾರು ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಮುಂದೆ ಬಂದು ಇದನ್ನ ನಮಗೆ ಸಾಲ್ವ್ ಮಾಡ್ಕೊಡ್ಬೇಕಿತ್ತು? ಬರೀ ಕರ್ನಾಟಕದವರೇ ಸಾಲ್ವ್ ಮಾಡ್ಕೋಬೇಕಾ? ಬರೀ ತಮಿಳುನಾಡವರೇ ಸಾಲ್ವ್ ಮಾಡ್ಕೋಬೇಕಾ? ಅಥವಾ ನಮ್ಮ ಕೈಯಲ್ಲಿ ಇದೆಯಾ? ರಾಜ್ಯ ಕಾಂಗ್ರೆಸ್ DK ಶಿವಕುಮಾರ್ ಅವರು ಇದನ್ನ ಸಾಲ್ವ್ ಮಾಡಲ್ಲ, ಪ್ರಶ್ನೆ ಹೇಳ್ಕೊಂಡು ಸಾಲ್ವ್ ಮಾಡಲ್ಲ ಅಂತಿಲ್ಲ ಮೇಡಮ್, ಮಾಡೇ ಮಾಡ್ತೀವಿ ಅಂತ ಇವಾಗ ನಾವು ನಿಂತಿದ್ದೀವಿ, ಮಾಡೇ ಮಾಡ್ತೀವಿ. ಉತ್ಕರ್ಷ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ಯೋಜನೆ ವಿರುದ್ಧ ನಿರ್ಣಯವನ್ನ ಬೆಂಬಲ ಮಾಡಿರೋದಕ್ಕೆ?
ಅಲ್ಲ, ಒಂದು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ರಾಜಕೀಯ ಅನ್ನೋದಕ್ಕಿಂತ ಒಂದಷ್ಟು ಟೆಕ್ನಿಕಲ್ ಆಗಿ ಮತ್ತು ಕಾನೂನಾತ್ಮಕವಾಗಿ ನಾವು ಮಾತಾಡಬೇಕಾಗ್ತದೆ. ನೋಡಿ, ಇದೇ ಮೇಕದಾಟ್ ವಿಚಾರ ಬಂದಾಗ ಕಾಂಗ್ರೆಸ್ನವರು ನಮ್ಮ ನೀರು ನಮ್ಮ ಹಕ್ಕು ಮಾಡಿದ್ರು, ಅದನ್ನು ಒಂದು ರಾಜಕೀಯ ಬಂಡವಾಳ ಮಾಡಿಕೊಂಡು ಅಧಿಕಾರ ಕೂಡ ಬರುವಂಥ ಕೆಲಸ ಮಾಡಿದ್ರು. ಈಗ ಮತ್ತೆ ಇವ್ರದೇ ದ್ವಂದ್ವ ನಿಲುವು ಏನಂತಂದರೆ, ಇವ್ರ ಅಲಯನ್ಸ್ ಪಾರ್ಟ್ನರೇ ಅಲ್ಲಿ ಈಗ ವಿಜಯ್ ಬಹಳ ಕಟುವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥ ತಮಿಳ್ನಾಡಿನಲ್ಲಿ. ಈಗ ಮೊದಲು ನಾನು ಕೇಳ್ತಕ್ಕಂಥದ್ದು, ಇವ್ರು ಹೈಕಮಾಂಡ್ ಏನು ಡಿಸಿಷನ್ ತೊಗೊಳೋದು, ಮೊದಲು ಅಲಯನ್ಸನ್ನು ಬಿಟ್ಟು ಬನ್ನಿ ರಾಜ್ಯದ ಪರವಾಗಿ ಧ್ವನಿಯಾಗಿ ಅಂತ. ಆಮೇಲೆ ಎರಡನೇದು, ಪದೇ ಪದೇ ಕಾಂಗ್ರೆಸ್ ಬ್ಲೇಮ್ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮಾಡ್ತಿಲ್ಲ ಅಂತ. ಕೇಂದ್ರ ಸರ್ಕಾರ ಮಾಡದೇ ಇದ್ದಿದ್ರೆ 18ರಲ್ಲಿ DPR ಕಳಿಸಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇರಲಿಲ್ಲ. DPR ಕಳಿಸ್ಕೊಂಡಂಥ ರಿಪೋರ್ಟನ್ನು ಹೈಯರ್ ಅಥಾರಿಟೀಸ್ ಕಳಿಸ್ಕೊಟ್ಟು, ಕಾವೇರಿ ವಾಟರ್ ಮ್ಯಾನೇಜ್ ಅಥಾರಿಟೀಸ್ ಕಳಿಸ್ಕೊಟ್ಟು ಅದನ್ನು ಏನೇನು ಮಾಡಬೇಕು ಅನ್ನುವಂಥ ಕೆಲಸಗಳನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇರಲಿಲ್ಲ. ಯಾವಾಗ ಇದಕ್ಕೆ ಸಮಸ್ಯೆ ಆಯಿತು ಅಂದರೆ, ಯಾವಾಗ 2019ರಲ್ಲಿ ಮತ್ತೆ ಇವರದ್ದೇ ಅಲಯನ್ಸ್ ಪಾರ್ಟ್ನರು DMK ಪೆಟಿಷನ್ ಫೈಲ್ ಮಾಡುತ್ತೆ, ನಾವು ಇದಕ್ಕೆ ಮೇಕೆದಾಟು ಅಣೆಕಟ್ಟೆ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತ. ಹಾಗಾಗಿ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು 22ರಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಬಂತಲ್ವ. ಈಗ DK ಶಿವಕುಮಾರ್ ಅವರು ಬರೀ ನಾನು ನಮ್ಮ ನೀರು ನಮ್ಮ ಹಕ್ಕು ಮೇಕೆದಾಟು ತಂದುಬಿಡ್ತೀನಿ, ಅದೆಲ್ಲ ಅವಶ್ಯಕತೆ. ಈಗ ಇರ್ತಕ್ಕಂಥದ್ದು ಏನು ಅಂತಂದರೆ, ಜನಗಳ ಮುಂದೆ ನೀವು DPR ರಿಪೋರ್ಟನ್ನು ಮತ್ತೆ ಕಳಿಸ್ಕೊಟ್ಟಿದ್ದೀರಾ. ಯಾವ ಈಗ ಕಾನೂನಾತ್ಮಕವಾದಂಥ ಚಾಲೆಂಜಸ್ ಬರುತ್ತೆ, ಆಡಳಿತಾತ್ಮಕವಾದಂಥ ಚಾಲೆಂಜಸ್ ಬರುತ್ತೆ, ಮತ್ತು ಪರಿಸರದ ಕ್ಲಿಯರೆನ್ಸಸ್ ಬೇಕಾಗುತ್ತೆ. ಇದಕ್ಕೆ ಏನು ಮಾಡಿದ್ದೀರಿ ಹೇಳ್ರಿ ಕಾಂಗ್ರೆಸ್ ಅವರು? ಸುಮ್ಮನೆ ಮೋದಿ ಮಾಡಿಲ್ಲ ನೋಡಿ. ಈಗ ವಿಜಯ್ ಅವ್ರ ಪ್ರಿಪ್ರೇಷನ್ ನೋಡಿ, ಅವರು ಆ ರಾಜ್ಯದವ್ರು ಆದರೂ ಕೂಡ ಅವ್ರು ಆಲ್ರೆಡಿ ವಿಶೇಷ ಅಧಿವೇಶನವನ್ನು ಕರೆದು ಅವ್ರು ಮಾತಾಡಿ ಇದನ್ನು ಮಾಡಬಾರ್ದು ಅಂತ ಸರ್ವಪಕ್ಷಗಳ ಸಭೆ ಆಗೋಯ್ತು. ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಮೆಮೊರಂಡಮ್ ಅನ್ನು ಕೊಟ್ಟರು. ನಮ್ಮ DK ಶಿವಕುಮಾರ್ ಅವ್ರು ಏನು ಮಾಡ್ತಿದ್ದಾರೆ, ಬಿಡದಿ ಟೌನ್ಶಿಪ್ ಬಗ್ಗೆ ಶಭಾಷ್ ಬೇಷ್ ಅಂತ ಅಂದ್ಬಿಟ್ರು ಅಂತ ಏನು ಹೇಳಿದ್ರಲ್ಲ ಮೋದಿ ಅವ್ರು, ಯಾಕೆ ಮೇಕೆದಾಟು ಬಗ್ಗೆ ಪ್ರಸ್ತಾಪ ಮಾಡಲಿಲ್ವಾ? ಇದು ಇಂಪಾರ್ಟೆಂಟ್. ಟೆಕ್ನಿಕಲ್ ಇಶ್ಯೂಸ್ ಇರೋದಂಥದ್ದು ಇಲ್ಲಿ. ಮಹೇಶ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. 2025 ನವೆಂಬರ್ 13ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಯಾವಾಗ ತಮಿಳುನಾಡು ಈ ಒಂದು ಅಪ್ಲಿಕೇಶನನ್ನು ಹಾಕುತ್ತೆ, ಅರ್ಜಿಯನ್ನು ಹಾಕುತ್ತೆ, ಆ ಅರ್ಜಿಗೆ ಕಿಂಚಿತ್ತು ಬೆಲೆನೇ ಇರಲಿಲ್ಲ. ಇವತ್ತು ಅಷ್ಟೇ ತಮಿಳುನಾಡು ಏನು ಇವತ್ತು ಅರ್ಲೇಕರ್ ಅವರ ನೇತೃತ್ವದಲ್ಲಿ ಅವರ ಒಂದು ವಿಧಾನಸಭಾ ಅಧಿವೇಶನದಲ್ಲಿ ಅವರೇನು ಮಂಡನೆ ಮಾಡ್ಕೊಂಡಿದ್ದಾರೆ, ಅದಕ್ಕೆ ನಾವ್ಯಾರು ಡೋಂಟ್ ಕೇರ್. ಕರ್ನಾಟಕದಿಂದ ಕಾಂಗ್ರೆಸ್ ಸರ್ಕಾರ ಆಗಿರಲಿ, JDS ಸರ್ಕಾರ ಆಗಲಿ, ಭಾರತೀಯ ಜನತಾ ಪಕ್ಷ ಆಗಿರಲಿ, ಮೂರೂ ಸರ್ಕಾರಗಳು ಸಹ ಇದರಲ್ಲಿ ತಮ್ಮದೇ ಆದಂಥ ವಿಶೇಷ ಕಾಳಜಿಯನ್ನು ವಹಿಸಿದೆ. ಸುಮಾರು 1925ರಿಂದ ಟಿಲ್ ಟುಡೇ 25ರವರೆಗೆ ಏನೇನಾಗೋಗಿದೆ ಕಾವೇರಿ ಡಿಸ್ಪ್ಯೂಟ್ಸ್ ಬಗ್ಗೆ ಅಂತ ಹೇಳ್ಬಿಟ್ಟು ನಿಮ್ಮದೇ ಮಾಧ್ಯಮಗಳಲ್ಲಿ ಅನೇಕ ಬಾರಿ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತು ಈ ನೀರಿಗೆ ಮಾತನಾಡೋದಾದರೆ, ನಾವು ಈಗಾಗಲೇ ಅರ್ಜಿಯನ್ನು ಹಾಕಿದ್ವಿ. ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಅಂತಲ್ಲ, ಈ ನೀರಾವರಿಯ ಪರವಾಗಿ 3 ಅಬ್ಜೆಕ್ಷನ್ಗೂ ಸಹ ಫೈಲನ್ನು ಅವರು ವಿತ್ಡ್ರಾ ಅನ್ನು ಮಾಡಿದ್ದಾರೆ. ಏನಂತ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ನಿಮ್ಗೆ ಏನು ಕೊಡಬೇಕು 177 TMC ನೀರನ್ನು ಕರ್ನಾಟಕ ಒಪ್ಕೊಂಡಿದೆ, ಬಿಡ್ತಾರೆ, ಇಲ್ಲಿ ಮುಗ್ದಿದೆ ಕಾವೇರಿ ಡಿಸ್ಪ್ಯೂಟ್ ಅಂತೇಳಿ ಸುಪ್ರೀಂ ಕೋರ್ಟ್ ಅರ್ಜಿಯನ್ನು ಖುಲಾಸೆ ಮಾಡ್ತು. ಆದರೆ ಒಂದು ನಮಗೆ ಸಂದೇಶವನ್ನು ಕೊಡ್ತು ಕರ್ನಾಟಕ ಗೌರ್ಮೆಂಟ್ಗೆ, ತಮಿಳುನಾಡು ಗೌರ್ಮೆಂಟ್ಗೆ. ಏನಪ್ಪ ಅಂತ ಹೇಳಿದ್ರೆ, ಕೇಂದ್ರ ಜಲ ಆಯೋಗದ ಮುಂದೆ ನೀವೇನು ಹೊಸದಾಗಿ ಕಟ್ಟಬೇಕು ಅಂತಿದ್ದೀರಿ, ಕಾವೇರಿ ನದಿಗೆ ಸಬ್ಬು ಆಗಿರುವಂತಹ ಒಂದು ಡ್ಯಾಮನ್ನು ನೀವು ಕೇಂದ್ರ ಜಲ ಆಯೋಗಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಹಾಕೊಳ್ಳಿ, ಮತ್ತೆ ಇದಕ್ಕೆ ಪರಿಸರ ಮತ್ತು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ನೀವು ಅಪ್ಲಿಕೇಶನ್ ಹಾಕೊಂಡು ಅವ್ರು ಕೇಳಿದಂತಹ ರಿಕ್ವೈರ್ಡ್ ಡಾಟಾವನ್ನ ಕರ್ನಾಟಕ ಗೌರ್ಮೆಂಟ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆಜ್ಞೆಯನ್ನು ಮಾಡಿದೆ. ಹಾಗಾದ್ರೆ ನಾವು ಅಬ್ಸರ್ವೇಷನ್ ಅನ್ನು ಫೈಲ್ ಮಾಡಬೇಕಾಗಿತ್ತು. ಈಗಾಗಲೇ DK ಶಿವಕುಮಾರ್ ಅವರು ಮಾಡಿ 4 ವರ್ಷ ಆಗೋಗಿದೆ. ಏನನ್ನ ನಮ್ಮ ಜಲ ನಮ್ಮ ಹಕ್ಕು ಎಲ್ಲವನ್ನ ಆಗೋಗಿದೆ. ನಮ್ಮ ಅಪ್ಲಿಕೇಶನ್ ಏನ್ ಕೊಡಬೇಕಾಗಿತ್ತು ಅಂತ ಹೇಳಿದ್ರೆ, ಸನ್ಮಾನ್ಯ ಪೂಜ್ಯ ದೇವೇಗೌಡರು, ಯಡಿಯೂರಪ್ಪನವರು ಇಬ್ರು ಸಹ ಏನು ಅವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಲೆಟರ್ ಬರೆದ್ರು, ಜಲಮಂಡಳಿಗೂ ಲೆಟರ್ ಬರೆದ್ರು. ಏನಂತ, ಪ್ರೊಫೆಸರ್ CNR ರಾವ್ IAS ದೊಡ್ಡ ತಜ್ಞ ಮತ್ತೆ ಬೆಂಗಳೂರು ಜಲಮಂಡಳಿ ಆಯೋಗ ಈ 3 ಜನರ ಡಾಟಾವನ್ನು ತರಿಸ್ಕೊಳ್ತು. ಬೆಂಗಳೂರಿಗೆ ಇದರ ಉಪಯೋಗ ಏನಿದೆ, ನಾವು ಯಾಕೆ ಕಟ್ಟಬೇಕಲ್ಲಿ ಕುಡಿಯೋ ನೀರು, ಮತ್ತೆ ಅದೇ ಇಂಪಾರ್ಟೆಂಟ್ ನಮಗೆ. ಮೆಗಾವ್ಯಾಟ್ 400 ಮೆಗಾವ್ಯಾಟ್ ಅದ್ರ ನೆಕ್ಸ್ಟ್ ಬಗ್ಗೆ ಮಾತಾಡೋಣ. ಅಲ್ಲಿ ಪ್ರೊಫೆಸರ್ ರಾಮಚಂದ್ರ ರಾವ್ ಹೇಳ್ತಾರೆ, ಇದೇ ಸರ್ಕಾರಕ್ಕೆ 50 ಮಿಲಿಯನ್ ಲೀಟರ್ ಒಂದು ಫರ್ ಡೇ 2100 ಮಿಲಿಯನ್ ಲೀಟರ್ ನೀರು ಬೇಕು. ಎಲ್ಲಿಗೆ, ಬ್ಯಾಂಗ್ಳೂರ್ಗೆ. ನಮಗೆ ಸಿಗ್ತಾ ಇರೋದು ಇವತ್ತು ಕೇವಲ 1450 ಮಿಲಿಯನ್ ಲೀಟರ್. ಅದಕ್ಕೋಸ್ಕರ 650 ಮಿಲಿಯನ್ ಲೀಟರ್ ಟಿಲ್ ಟುಡೇ ಪ್ರಾಬ್ಲಮ್ ನಮ್ಮ ಬೆಂಗಳೂರು ಎದುರಿಸ್ತಾ ಇದೆ. 2030ರ ವೇಳೆಗೆ 2031ರ ವೇಳೆಗೆ 2000 ಮಿಲಿಯನ್ ಲೀಟರ್ ಡೆಸಿಬಲ್ ನೀರು ಬೇಕಾಗಿದೆ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ. ನೀವು ಗಮನ ಹರಿಸಲಿಲ್ಲ ಅಂತ ಹೇಳಿದ್ರೆ, ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಒಂದು ದೊಡ್ಡ ನಗರ ಇವತ್ತು ದೇಶದಲ್ಲಿ ಎದುರಿಸ್ತಾ ಇದೆ, ಪ್ರಪಂಚದಲ್ಲಿ ಆ ಲೆವೆಲ್ಗೆ ಹೋಗ್ತೀವಿ ಅಂದಾಗ ನಮ್ಗೆ ಎದೆ ಜಲ್ಲಂತು. ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಈಗಾಗಲೇ ಅಪ್ಲಿಕೇಶನ್ ಅನ್ನು ಹಾಕಿದ್ವಿ. ನಮ್ಮ ಸಮಸ್ಯೆ ಏನು ಗೊತ್ತಾ ಮೇಡಮ್, ವಿದ್ಯಾ ಮೇಡಮ್,
ತಮಿಳುನಾಡು ಸರ್ಕಾರ, ಕರ್ನಾಟಕ ಸರ್ಕಾರ ಅಥವಾ ಏನು ಇವತ್ತು ಕೇರಳ ಸರ್ಕಾರ, ಅದ್ರ ಜೊತೆಗೆ ಪುದುಚೇರಿ, ಈ 4 ರಾಜ್ಯಗಳಿಗೂ ಇದು ಡಿಸ್ಪ್ಯೂಟ್. ಈ 4 ರಾಜ್ಯಗಳಿಂದ 9 ಜನ CWC ಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ 4 ಜನ ಪ್ಲಸ್ 5 ಕೇಂದ್ರ ಸರ್ಕಾರದ ಹದಿಯಲ್ಲಿ ಬರುವಂತವ್ರು. ಈ 9 ಜನಕ್ಕೂ ನಾವು ಅಬ್ಸರ್ವೇಷನ್ ಅನ್ನ ಇವತ್ತೇನು ನಾವು ರೈಸ್ ಮಾಡಬೇಕಾಗಿತ್ತು, ಕರ್ನಾಟಕ ಸರ್ಕಾರ ಮಾಡಲಿಲ್ಲ. ಇಲ್ಲಿ ತಮಿಳುನಾಡು ಸರ್ಕಾರ ಬಿಡಿ, ಅವರು ಏನಾರ ಮಾಡ್ಕೊಳ್ಳಿ, ನಾವು ಡೋಂಟ್ ಕೇರ್. ಮತ್ತೆ ಇವರು ನಾವು DPR ಮಾಡಿದಾಗ 5,912 ಕೋಟಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಸನ್ಮಾನ್ಯ ಇದೇ DK ಶಿವಕುಮಾರ್ ಸಾಹೇಬ್ ಇದ್ರು, DC ತಮ್ಮಣ್ಣ ಅವ್ರ ಜೊತೆ ಏನ್ ಮಾಡಿದ್ರು, ನೀವೇನ್ ಮಾಡಿದ್ರಿ ಆಮೇಲೆ ಚರ್ಚೆ ಮಾಡೋಣ. 9,000 ಕೋಟಿ ರೂಪಾಯಿ DPR ರೆಡಿ ಆಗಿದೆ. ಹಾಗಾದ್ರೆ ಕರ್ನಾಟಕ ಸರ್ಕಾರ 9,000 ಕೋಟಿ ರೂಪಾಯಿಲಿ ಬಡ್ಜೆಟ್ ಮಂಡನೆ ಆದಾಗ ಒಂದೇ ₹1 ನಯಾ ಪೈಸೆ ಇಟ್ಟಿಲ್ಲ. ಹಾಗಾದ್ರೆ ಈ ದುಡ್ಡು ಇಲ್ದೇನೆ ನೀವು ಅಣೆಕಟ್ಟು ಎಲ್ಲಿ ಕಟ್ತೀರಾ? ಯು ಆರ್ ರೈಟ್ ಆ್ಯಂಡ್ ವ್ಯಾಲಿಡ್ ಪ್ರಶ್ನೆ, ಅದನ್ನು ಮಾತಾಡೋಣ. ರಾಘವೇಂದ್ರ ಸರ್, ನನ್ನ ಪ್ರಶ್ನೆ, ಈ ಸಂವಿಧಾನದ ಪ್ರಕಾರ ನೀರು ಸಂಗ್ರಹಣೆ ಅನ್ನೋದು ರಾಜ್ಯ ವ್ಯಾಪ್ತಿಗೆ ಬರುತ್ತಾ? ನೋಡಿ, ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಒಪ್ಕೊಂಡಿದ್ದೇವೆ ಒಕ್ಕೂಟ ವ್ಯವಸ್ಥೆಯನ್ನು. ಅನ್ಲೈಕ್ USA, ನಾವು ಒಕ್ಕೂಟದಿಂದ ಹೊರಗಡೆ ಹೋಗುವಂಥ ಹಕ್ಕು ಯಾವ ರಾಜ್ಯಕ್ಕೂ ಇಲ್ಲ. ಸಾಮಾನ್ಯಕ್ಕೆ ಒಂದು ತೆಂಗಿನ ಸಸಿನ ನೆಟ್ಟು ಬೆಳೆಸಿದಾಗ ಆ ಎಳನೀರು ಇತರರ ಪಾಲಾಗೋದು ಸಹಜ. ಕನಿಷ್ಠ ಪಕ್ಷ ನೆರಳಾದರೂ ಸಿಗಬೇಕಲ್ವೇ? ಮರ ಎಲ್ಲಿ ಬೆಳೆದಿದೆ, ಎಳನೀರು ಇತರರಿಗೂ ಸಿಗಲಿ ನಮಗೂ ಸಿಗಲಿ, ಇಲ್ಲ ಅಂತಂದಲ್ಲ, ಬಟ್ ನೆರಳು ನಮಗೆ ಸಿಗಬೇಕಲ್ವೇ? ಇಲ್ಲಿ ಮುಖ್ಯವಾಗಿ ಕಾಣುವಂಥದ್ದು ದೂರದರ್ಶಿತ್ವದ ಕೊರತೆ. ಇದು ಇಂದು ನಿನ್ನೆದಲ್ಲ. 50 ವರ್ಷಗಳ ಒಪ್ಪಂದ 1974ರಲ್ಲಿ ಮುಗಿದಾಗ ಬಹುಶಃ ಕೂತ್ಕೊಂಡು ಚರ್ಚೆ ಮಾಡಬೇಕಿತ್ತು. ಅದು ಆ ವಿವಾದ ಮುಗಿದು, ಒಪ್ಪಂದ ಮುಗಿದು, ಮತ್ತೆ ಇನ್ನೊಂದು ಹಂತದ ವಿವಾದಕ್ಕೆ ಹೋಗಿ ಈಗ 50 ವರ್ಷ ಕಳ್ಕೊಂಡಿದ್ದೀವಿ. ಅಂಡ್ ಈ 50 ವರ್ಷದಲ್ಲಿ ಬೆಂಗಳೂರು ಅನ್ನುವಂಥ ಮಹಾನಗರ ಈ ಮಟ್ಟಕ್ಕೆ ಬೆಳೆಯುತ್ತೆ ಅನ್ನುವಂಥ ದೂರದರ್ಶಿತ್ವ, ಆ ಯೋಜನೆ ಕೂಡ ನಮಗೆ ಇರಲಿಲ್ಲ ಅನ್ಫಾರ್ಚುನೇಟ್ಲಿ. ಇವತ್ತು ಬೆಂಗಳೂರನ್ನ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದ ಆರ್ಥಿಕತೆಯನ್ನು ಕಳ್ಕೊಂಡ್ವಿ ಅಂತ ಅರ್ಥ. ಮಹಾನಗರ ಇದು. ಬಹುತೇಕ 40ಕ್ಕಂತೂ ಹೆಚ್ಚು ಪರ್ಸೆಂಟೇಜ್ GDP ಬರ್ತಾ ಇರೋದು ಬೆಂಗಳೂರಿನಿಂದ. ಸೊ ಈ ಮಹಾನಗರದ ಮಹಾಜನತೆಗೆ ನೀರುಣಿಸ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು, ಎರಡನೇ ಮಾತಿಲ್ಲ. ಆಮೇಲೆ ಯಾವುದೇ ಒಂದು ಅಪ್ರೋಚ್ ಅಂತ ಹೊರಟಾಗ ನಾವು ಆಪ್ಟಿಕ್ಸ್ ಅಂತ ಒಂದಿರುತ್ತೆ, ಹಾರ್ಡ್ ಅಪ್ರೋಚ್ ಅಂತ ಮತ್ತೊಂದಿರುತ್ತೆ, ಸಾಫ್ಟ್ ಅಪ್ರೋಚ್ ಅಂತ ಮತ್ತೊಂದಿರುತ್ತೆ. ಆಪ್ಟಿಕ್ಸ್ ಅಂತ ಹೇಳಿದ್ರೆ ಜನಕ್ಕೆ ಕಾಣಬೇಕಲ್ಲ ನಾನೇನೋ ಮಾಡ್ತಿದ್ದೀನಿ ಅನ್ನೋದು. ಅದನ್ನು ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ಮಾಡಬೇಕು ಕೂಡ. ಬಿಕಾಸ್ ಜೋ ದಿಕ್ತಾ ಹೇ ವೋಹಿ ಬಿಕ್ತಾ ಹೇ, ನೀವು ತೋರಿಸ್ಕೋಬೇಕಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ, ತಪ್ಪಿಲ್ಲ. ಹಾರ್ಡ್ ಅಪ್ರೋಚ್ ಏನು ಮಾಡಿದ್ದೀವಿ? ಅಲ್ಲಿ ಅಣೆಕಟ್ಟು ಕಟ್ಟಬೇಕೇ ಬೇಡವೆ? ಕಟ್ಟಬೇಕು. ಅಣೆಕಟ್ಟಿನಿಂದ ತಮಿಳುನಾಡಿಗೆ ಹರಿಸ್ತಕ್ಕಂಥ ನೀರಿನಲ್ಲಿ ಯಾವುದೇ ಕೊರತೆ ಆಗೋದಿಲ್ಲ. ಆ ವಿಶ್ವಾಸನ ತುಂಬೋದು ನಮ್ಮದು ಜವಾಬ್ದಾರಿ ಇದೆ. ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಕೆಲಸ, ನಾವೇನು ಶತ್ರುಗಳಲ್ಲ. ಇಲ್ಲೊಂದು ವಿವಾದ ಇದೆ. ಇದಕ್ಕೆ ಎಲ್ಲ ರಾಜಕೀಯ ಪಕ್ಷಗಳು ಪಕ್ಷಾತೀತವಾಗಿ ನಿಸ್ಸಂಶಯವಾಗಿ ನಿರ್ವಂಚನೆಯಿಂದ ದಾರಿ ಎರಿತಾ ಇದ್ದಾರೆ. ಕೆಳ ಹಂತದಲ್ಲಿರೋರ ಹತ್ರನೂ ಇಷ್ಟೊಂದು ಬರೀ ಕುಡಿಯೋ ನೀರಿನ ವಿಚಾರವಾಗಿ ಯಾಕೆ ಇಷ್ಟು ಸಂಘರ್ಷ ಮಾಡ್ಕೊಳ್ತಿದ್ದಾರೆ ಅಂತ ನನ್ನ ಪ್ರಶ್ನೆ. ಇಲ್ಲಿ ಬಹಳ ಮುಖ್ಯವಾಗಿ ತಾವು ಕೇಳಿದ ಪ್ರಶ್ನೆ, ಇದು ರಾಜ್ಯದ ವ್ಯಾಪ್ತಿಗೆ ಬರುತ್ತಾ ಅಂತ. 2018 ನಂತರ ಬರೋದಿಲ್ಲ. ಯಾಕೆಂದ್ರೆ ಇದನ್ನ ಒಂದು ರಾಷ್ಟ್ರೀಯ ಆಸ್ತಿ ಅಂತ ಘೋಷಣೆ ಮಾಡಾಗಿದೆ. ಕಾವೇರಿ ನದಿ ಇವತ್ತು ರಾಷ್ಟ್ರೀಯ ಆಸ್ತಿ. ಸುಪ್ರೀಂ ಕೋರ್ಟ್ ತೀರ್ಪು ನೀರಿನ ಹಂಚಿಕೆಯ ನಿಯಂತ್ರಣ ಮಾಡುವ ಹಕ್ಕಿದೆ ಅಂತ ಹೇಳ್ತು. ನೀರಿನ ಹಂಚಿಕೆ ಅದರ ಜೊತೆಗೆ ನೋಟಿಫಿಕೇಶನ್ ನಾನು ಕೇಳ್ತಿರೋದು, ಈ ಅಣೆಕಟ್ಟು ಕಟ್ಟೋಕ್ಕೂ ಅದು ಕಂಟ್ರೋಲ್ ತಗೊಳತ್ತಾ? ಅದಕ್ಕೂ ನಮಗೆ ಪರ್ಮಿಷನ್ ಇಲ್ವಾ? ನೀರಿಂದ ಬಿಡಿ, ಕುಡಿಯೋ ನೀರಿನ ವಿಚಾರ ಅಥವಾ ಅಣೆಕಟ್ಟು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟಿನ ತೀರ್ಪಾಗಲಿ ಸರ್ಕಾರದ ಮಾರ್ಗಸೂಚಿಗಳಾಗಲಿ ಬಹಳ ಸ್ಪಷ್ಟವಾಗಿದೆ. ಕುಡಿಯುವ ನೀರು ಅನ್ನುವಂತಹದ್ದು ಮೊದಲ ಆದ್ಯತೆ ಅಲ್ವಾ ಸರ್? ಮೊದಲ ಆದ್ಯತೆ. ಅಂತಾರಾಷ್ಟ್ರೀಯ ನ್ಯಾಯಾಲಯಗಳು ಅದನ್ನೇ ಹೇಳುತ್ತಲ್ಲ ಸರ್. ಎಕ್ಸಾಂಪಲ್ ನಮ್ಮ ಸಿಂಧು ನದಿ ತಗೊಳ್ಳಿ. ಈಗ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಊಟಕ್ಕೆ ಸಂಬಂಧಪಟ್ಟಿರೋದು, ವ್ಯಾಪಾರಕ್ಕೆ ಸಂಬಂಧಪಟ್ಟಿರೋದು ಅಂತ ಅನ್ಕೊಳ್ಳೋಣ. ಮನುಷ್ಯ ಬದುಕಿದ್ರೆ ಅಲ್ವೇ ಅಗ್ರಿಕಲ್ಚರ್ ಮಾಡೋದು. ಬೆಳೆಗೆ ನೀರು ಉಣಿಸಕ್ಕೆ ಮುಂಚೆ ಬೆಳೆ ಬೆಳೆಯೋನಿಗೆ ನೀರು ಉಣಿಸ್ಬೇಕಲ್ಲ ನಾವು. ಸೊ ಕುಡಿಯುವ ನೀರಿಗೆ ನಿಸ್ಸಂಶಯವಾಗಿ ಪ್ರಾತಿನಿಧ್ಯ ಆದ್ಯತೆ ಇದೆ ಸರ್ಕಾರದ ಮಾರ್ಗದರ್ಶಿ ಸೂತ್ರದಲ್ಲಾಗಲಿ ಅಥವಾ ಸುಪ್ರೀಂ ಕೋರ್ಟ್ ಪ್ರಕಾರ. ಮೇಕೆದಾಟು ಕಂಪ್ಲೀಟ್ ಆಗಿ ಬೆಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ ಅಷ್ಟೇ. ಇದರಿಂದ ಒಂದು ಲೋಟ ನೀರು ಬೇರೆ ಯೋಜನೆಗೆ ಹೋಗದೇ ಇಲ್ಲ. ಇಷ್ಟು ಕ್ಲಿಯರ್ ಕಟ್ ಆಗಿರುವಾಗ ಅಂಡ್ ಈ ಯೋಜನೆ ತಂದ್ರೆ ತಮಿಳ್ನಾಡಿಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅನ್ನೋದನ್ನ ಡಿಕ್ಲೇರ್ ಮಾಡಿದಾಗ್ಲೂ ಕೂಡ ಬಂದ್ ಕುತ್ಕೊಳ್ಳಕ್ಕೆ ಅವ್ರು ರೆಡಿ ಇಲ್ಲ, ಚರ್ಚೆ ಮಾಡಕ್ ರೆಡಿ ಇಲ್ಲ ಅಂದ್ರೆ ನಮ್ಮಲ್ಲಿರೋರು ಒಪ್ಸಕ್ಕೆ ಫೇಲ್ ಆಗ್ತಾ ಇದಾರೆ ಅಂತ ಅರ್ಥ ಅಲ್ವಾ? ಇಲ್ಲಿ ಎರಡು ದೃಷ್ಟಿಕೋನದಲ್ಲಿ ನೋಡ್ಬೇಕು. ಮೊದಲನೇದು ನಮ್ಮವರ ಪ್ರಯತ್ನ ಏನಿದೆ, ಎರಡನೇದು ಆಂತರಿಕವಾಗಿ ಅಲ್ಲಿನ ಕಂಪಲ್ಷನ್ಸ್ ಬೇರೆ ಇದೆ. ಅಲ್ಲಿ ಎಲ್ಲಿ ತನಕ ಈಗ ಕೊಳಚೆ ನಿರ್ಮೂಲನಾ ಮಂಡಳಿ ಅಂತ ನಾನು ವಿದ್ಯಾರ್ಥಿ ದೆಸೆಯಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಕೊಳಚೆಗಳು ನಿರ್ಮೂಲನೆ ಆಗ್ಬೇಕಿತ್ತಲ್ಲ. ಹಾಗಾದ್ರೆ ಅದು ನಿರ್ಮೂಲನ ಅಂದ್ರೆ ಯಾರಿಗೂ ಲಾಭ ಇಲ್ಲ.
ಕಾವೇರಿ ವಿವಾದನೂ ಹಾಗೇನೆ, ತಮಿಳುನಾಡಿನಲ್ಲಾಗ್ಲಿ ಕರ್ನಾಟಕದಲ್ಲಾಗ್ಲಿ. ನೋಡಿ, ಇದಕ್ಕೆ ಹೈಡ್ರಾಲಜಿಕಲ್ ಪರ್ಸ್ಪೆಕ್ಟಿವ್ ಬೇರೆ ಇದೆ. ಅಂದ್ರೆ ಕುಡಿಯುವ ನೀರಿಗಾಗ್ಲಿ ವ್ಯವಸಾಯಕ್ಕಾಗ್ಲಿ ನಾವು ನೀರಾವರಿಯನ್ನು, ಅದ್ಯಾಕೋ ಗೊತ್ತಿಲ್ಲ, ನೀರಾವರಿಯಲ್ಲಿ ಆ ವರಿ ಅನ್ನೋದು ಇಂಗ್ಲಿಷ್ ವರ್ಡ್ ಹಾಕೊಂಡ್ಬಿಟ್ಟಿದೀವಿ ನಾವು. ವರಿ ನೀರಾವರಿ ಮೊದಲನೇದು ವ್ಯವಸಾಯ, ಕುಡಿಯೋ ನೀರು. ಎರಡನೇದು ದ ಪಾಲಿಟಿಕ್ಸ್ ಅಸೋಸಿಯೇಟೆಡ್ ವಿತ್ ದಿಸ್. ಇದು ಎಲ್ಲಿ ತನಕ ಜೀವಂತವಾಗಿರುತ್ತೆ ಅಲ್ಲಿ ತನಕ ಬಂಡವಾಳ, ಅದು ಅಲ್ಲಿ ತನಕ ನಮ್ಗೆ ರಿಟರ್ನ್ಸ್ ಕೊಡ್ತಾನೆ ಇರುತ್ತೆ, ತಮಿಳುನಾಡಲ್ಲಾಗ್ಲಿ ಇಲ್ಲಾಗ್ಲಿ. ಮೂರನೇದು ಬಹಳ ಮುಖ್ಯವಾಗಿ ಭಾವನಾತ್ಮಕವಾದಂಥ ವಿಚಾರ. ಇಲ್ಲಿ ನೋಡಿ, ಇಲ್ಲಿ ಭಾವನಾತ್ಮಕ ಹೇಳಿಕೆಗಳಿಂದ ವಸ್ತುಸ್ಥಿತಿ ಯಾವುದೇ ಕಾರಣಕ್ಕೂ ಏನೂ ಬದಲಾಗೋದಿಲ್ಲ, ಪಾಲಿಟಿಕ್ಸ್ ಇಂದ ಏನೂ ಬದಲಾಗೋದಿಲ್ಲ. ಇಚ್ಛಾಶಕ್ತಿ, ಎರಡೂ ರಾಜ್ಯಗಳು ಕೂತ್ಕೋಬೇಕು, ಇದು ನಮ್ಮಿಬ್ಬರದು ಸಮಸ್ಯೆ ಅಂತ ಮಾತಾಡ್ಕೋಬೇಕು. ಕಾಶ್ಮೀರ ಡಿಸ್ಪ್ಯೂಟೇ ಸಾಲ್ವ್ ಆಗಿದೆಯಂತೆ, ಅದಕ್ಕನ್ನ ದೊಡ್ಡ ಸಮಸ್ಯೆನೇ ಇದು. ಸೊ ಇದು ರಾಜಕೀಯ ನಾಯಕರುಗಳಿಗೆ ಸಾಲ್ವ್ ಆಗೋದು ಈಗ ಬೇಡ. ಬಡದಾಡ್ತಾ ಇದ್ದಂತ ಅಮೆರಿಕ, ಇಸ್ರೇಲು, ಇರಾನೇ ಕೂತ್ಕೊಂಡು ಒಪ್ಪಂದ ಮಾಡ್ಕೊಂಡಿದ್ದಾವೆ. ಅಟ್ಲೀಸ್ಟ್ ಒಂದು 60 ದಿವಸಕ್ಕೆ ನಾವೇನು ಮಾಡೋದು ಬೇಡ ಅನ್ನೋ ಕಾರಣಕ್ಕೆ. ಅದಕ್ಕನ್ನ ದೊಡ್ಡ ಸಮಸ್ಯೆ ಏನೇ ಇದು. ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಇಲ್ಲಿ, ಇದು ಪ್ರಾಬ್ಲಮ್ ಬರೋದು ಯಾವಾಗ ಅಂದ್ರೆ, ನನ್ನ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿದ್ರೆ ಯಾವುದಕ್ಕೂ ಸಮಸ್ಯೆ ಇಲ್ಲ. EMI ಪೇ ಆಗುತ್ತೆ, ರೆಂಟು ಪೇ ಆಗುತ್ತೆ, ಬಿಲ್ಸು ಪೇ ಆಗುತ್ತೆ. ಬ್ಯಾಂಕ್ ಅಕೌಂಟಲ್ಲಿ ದುಡ್ಡಿಲ್ಲ ಅಂದಾಗ ಈ ಸಮಸ್ಯೆ. ಅಂದ್ರೆ ಬರಗಾಲ ಬಂದಾಗ ಏನ್ ಮಾಡೋದು ಅಂತ ಕೇಳ್ತಾರೆ. ಬರಗಾಲ ಬರ್ದಿರೋ ತರ ಮಾಡೋದಕ್ಕೆ ಏನ್ ಮಾಡ್ತಾ ಇದೀವಿ ನಾವು? ಈಗ ನಾವು ನಲ್ಲಿನ ಓಪನ್ ಮಾಡಿಟ್ಬಿಟ್ಟು ಎಷ್ಟು ದಿವಸ ಅಂತ ನೆಲ ಒರೆಸ್ತೀರಾ? ಆರ್ ವಿ ಡೂಯಿಂಗ್ ಎನಿಥಿಂಗ್ ಟು ಎನ್ಶೂರ್ ದಟ್ ದೇರ್ ಆರ್ ಸಫಿಷಿಯಂಟ್ ರೈನ್ಸ್? ಮೂಲಭೂತವಾಗಿ ಅಣೆಕಟ್ಟು ಕಟ್ಟಬೇಕಾ ಬೇಡವಾ? ನಿಸ್ಸಂಶಯವಾಗಿ ಕಟ್ಟಬೇಕು. ಆಮೇಲೆ ನನ್ನ ನೀರು ನನ್ನ ಹಕ್ಕು. ನನ್ನ ಅಂದ್ರೆ ಯಾರು? ಇವತ್ತು ಇದು ನ್ಯಾಷನಲ್ ಅಸೆಟ್, ಎಲ್ಲರದು ನೀರು. ಅವರಿಗೆ ಎಷ್ಟು ಪ್ರಮಾಣದ ನೀರು ಹೋಗಬೇಕು ಅಷ್ಟು ಕೊಟ್ಟೇ ಕೊಡ್ತೀವಿ ಅಂತ ಪದೇ ಪದೇ ಎಲ್ಲ ಸರ್ಕಾರಗಳು ಪಕ್ಷಾತೀತವಾಗಿ ಹೇಳ್ತಾನೆ ಇವೆ. ಬಟ್ ಒಂದು ವಿಶ್ವಾಸದ ಕೊರತೆ ಅಂತೂ ಕಾಡ್ತಿದೆ. ಆಮೇಲೆ ಈಗ ರಾಜಕೀಯ ಪಕ್ಷಗಳನ್ನ ನಾವು ಕ್ರಿಟಿಸೈಸ್ ಮಾಡೋದು ಬಹಳ ಸುಲಭ. ಕಾಂಗ್ರೆಸ್ನವ್ರು ಬನ್ರಿ ಇವ್ರ ಜೊತೆ ಮಾತಾಡ್ರಿ ಅಂತ, ಬಿಜೆಪಿಯವ್ರು ಬನ್ರಿ ಇವ್ರ ಜೊತೆ ಮಾತಾಡ್ರಿ ಅಂತ. ಅಲ್ಲಿನ ಲೋಕಲ್ ಪೊಲಿಟಿಕಲ್ ಕಂಪಲ್ಷನ್ಸ್ ಬೇರೆ ಇರುತ್ತೆ. ಮಾಣಿಕಂ ಠಾಕೂರ್ ಇಲ್ಲಾಂದ್ರೆ ಬಂದಿರೋರಲ್ವಾ ಸ್ವೆರಿಂಗ್ ಇನ್ ಸೆರೆಮನಿಗೆ, ಅದೇ ಕಾಂಗ್ರೆಸ್ ಪಕ್ಷದ ನಾಯಕರು. ಸೊ ಪೊಲಿಟಿಕಲ್ ಕಂಪಲ್ಷನ್ಸು ಲೋಕಲ್ ಲೆವೆಲಲ್ಲಿ ಬೇರೆ ಇರುತ್ತೆ. ಅದರ ಆಚೆಗೆ ನಿಂತು ನಾವೆಲ್ಲ ಭಾರತೀಯರು, ಅಣ್ಣ ತಮ್ಮಂದರು ಕುಡಿಯೋ ನೀರು ಹಂಚ್ಕೊಂಡು ಕುಡಿಬೇಕು, ಇದರಿಂದ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ ಹೇಳಿ ನಾವು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಅವರು ಒಂದು ಹೆಜ್ಜೆ ಮುಂದೆ ಬಂದು, ಭಾಳ ದೂರ ಏನಿಲ್ಲ ತಮಿಳುನಾಡು, ಅಂಡ್ ನಾವೇನು ಪಾಕಿಸ್ತಾನ ಭಾರತ ಅಲ್ಲ, ಎಲ್ಲ ಭಾರತದಲ್ಲಿರೋರೆ. ಒಂದು ಇಚ್ಛಾಶಕ್ತಿಯ ಕೊರತೆ ಅಂತೂ ನಿಸ್ಸಂಶಯವಾಗಿ ಕಾಣುತ್ತೆ. ಆಮೇಲೆ ಯಾವ ಪೊಲಿಟಿಕಲ್ ಪಾರ್ಟೀಸ್ಗೆ ಇದನ್ನ ಬಂಡವಾಳ ಮಾಡ್ಕೋಬೇಕು ಅಂತ ಆ ರಾಜ್ಯದಲ್ಲಿ ಈ ರಾಜ್ಯದಲ್ಲಿ ಇರುತ್ತೆ, ಅಲ್ಲಿ ತನಕ ಈ ವಿವಾದ ಸಾಲ್ವ್ ಆಗೋದಿಲ್ಲ. ಜೀವಂತವಾಗಿಟ್ಟಿರ್ತಾರೆ, ಜೀವಂತವಾಗಿಟ್ಟರೆ ಪರವಾಗಿಲ್ಲ, ಜ್ವಲಂತವಾಗಿಟ್ಟಿರ್ತಾರೆ. ಓಕೆ, ಬರ್ತೀನಿ. ಪುಷ್ಪ ಅವರೇ, ಕಾಂಗ್ರೆಸ್ ಈ ಸಲ ಅಧಿಕಾರಕ್ಕೆ ಬರುವ ಹಲವು ವಿಚಾರಗಳಲ್ಲಿ ಮೇಕೆದಾಟು ಕೂಡ ಒಂದು, DK ಶಿವಕುಮಾರ್ ಅವರ ಪಾದಯಾತ್ರೆ ಕೂಡ ಒಂದು. ಸಾವಿರಾರು ಜನರನ್ನು ಸೇರಿಸಿದ್ರಿ, ಕರೋನಾ ಟೈಮಲ್ಲೂ ಸೇರಿಸಿದ್ರಿ, ಫೈನ್. ಆ್ಯಂಡ್ ಅವರು ತುಂಬ ಪ್ರತಿಷ್ಠೆಯಾಗಿ ತಗೊಂಡಿದ್ರು. ಇವಾಗ ನಮಗೇನು ಅನ್ಸುತ್ತೆ ಗೊತ್ತಾ, 3 ವರ್ಷದಿಂದ ಏನು ಮಾಡ್ಕೊಬಂದ್ರು ಕಾಂಗ್ರೆಸ್ನವರು? DK ಶಿವಕುಮಾರ್ ಮಾಡಿದ ಪಾದಯಾತ್ರೆ ಗಿಮಿಕ್ಕ ಅಲ್ಲ ಅನ್ನೋದಾದ್ರೆ, ಒಂದು ಚರ್ಚೆ ಮಾಡೋಕ್ಕೂ ರೆಡಿ ಮಾಡ್ಕೊಳ್ತಾ ಇಲ್ಲ ವೇದಿಕೆಯನ್ನು. ಅವರಿಗೆ ಕನ್ವಿನ್ಸ್ ಮಾಡಕ್ಕೆ ನೀವುಗಳು ರೆಡಿ ಇಲ್ಲ. ಏನೂ ಇಲ್ಲ ಸ್ವಾಮಿ, ನಿಮಗೆ ಇದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ, ನಾವು ಕುಡಿಯೋ ನೀರನ್ನು ಮಾತ್ರ ಬಳಕೆಗೆ ಏನು ಬೇಕೋ ಅದು ಮಾಡ್ಕೊಳ್ತೀವಿ, ನಿಮಗೆ ಇಂಥ ಸಮಸ್ಯೆ ಆಗಲ್ಲ ಅನ್ನೋದಕ್ಕೆ ನಾವು ಎನ್ಶ್ಯೂರ್ ಮಾಡ್ತೀವಿ ಅನ್ನೋ ಒಂದು ಪ್ರಯತ್ನವನ್ನು ಹಾಕ್ತಾ ಇಲ್ವಲ್ಲ. ಗಿಮಿಕ್ಕ ಪಾದಯಾತ್ರೆ? ಇಲ್ಲ ಮೇಡಮ್, ಈ ಮೊದಲು ನೋಡಿ, ಏನು ಜಲಸಂಪನ್ಮೂಲ ಸಚಿವರು DK ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳಾಗಿದ್ದರು, ನರೇಂದ್ರ ಮೋದಿ ಅವ್ರನ್ನೂ ಸಹ ಭೇಟಿ ಮಾಡಿ DPR ಅನ್ನು ಸಲ್ಲಿಸ್ತಾರೆ. CWC ಮುಂದೆ ಸಾಕಷ್ಟು ಒಂದ್ಸಲಿ ರಿವೈಸು ಆಗುತ್ತೆ ಅದು ಅಪ್ಲಿಕೇಶನ್ನು. ನೋಡಿ, ಈಗ ಜಲಸಂಪನ್ಮೂಲ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರು 12ನೇ ತಾರೀಕು ದೆಹಲಿಯಲ್ಲಿ ಒಂದು ಕೇಂದ್ರ ಸಚಿವರನ್ನು ಭೇಟಿ ಮಾಡಿ ಇದರ ಕುರಿತಂತೆ ಕೃಷ್ಣ ಇರ್ಬೋದು, ಇದು ಮೇಕೆದಾಟುದು ಇರ್ಬೋದು, ಎಲ್ಲ ಯೋಜನೆಗಳ ಬಗ್ಗೆ ಸವಿಸ್ತಾರವಾಗಿ ಮಾತಾಡಿ, ನೋಡಿ ಈ ಥರ ಇದೆ ನಮಗೆ ಸಮಸ್ಯೆಗಳು, ದಯವಿಟ್ಟು ಪರಿಹಾರ ಮಾಡಿಕೊಡಿ, ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ನಮಗೆ ಒಂದು ಇದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಆಲ್ರೆಡಿ ನೋಡಿ 4 ದಿನಕ್ಕೆ ಅವರು ಅಧಿಕಾರ ವಹಿಸ್ಕೊಂಡ್ಮೇಲೆ ರಾಮಲಿಂಗಾರೆಡ್ಡಿ ಅವರು ಮತ್ತು DK ಶಿವಕುಮಾರ್ ಸಾಹೇಬರು ಭೇಟಿ ಮಾಡಿರುವಂತಹ ಚಿತ್ರಗಳೇ ಇಲ್ಲಿದೆ. ಹೌದು, ಖಂಡಿತವಾಗ್ಲೂ ಇದೆ. ನೋಡಿ ಕಾಂಗ್ರೆಸ್ನವರು ನೀವು ಇಲ್ಲಿ ಫುಲ್ ಫ್ಲೆಡ್ಜ್ ಆಗಿದೆ. ನಂಬರ್ 1, ನಮಗೆ ಸಂಘರ್ಷ ಇರೋದು ತಮಿಳುನಾಡು ಜೊತೆಗೆ. ತಮಿಳುನಾಡಲ್ಲಿರೋ ಸರ್ಕಾರಕ್ಕೂ ನೀವು ಪಾರ್ಟ್ನರ್, ದೊಡ್ಡ ನಂಬರ್ಸ್ ಅಲ್ವಾ, ಪಾರ್ಟ್ನರ್ ಇದ್ದೀರಿ. ಫಸ್ಟ್ ನಾವು ಅವ್ರಿಗೆ ಒಪ್ಪಿಸ್ಬಿಟ್ರಿ, ಫ್ರೆಂಡ್ಸ್ ಇದ್ರಲ್ಲ, ಹಂಗೆ ಕೇಳ್ತಾ ಇಲ್ಲ, ತುಂಬಾ ಲೈಟ್ ಆಗಿ ಮಾತಾಡ್ತಿಲ್ಲ. ಅಟ್ಲೀಸ್ಟ್ ನೀವು ಒಂದು ಟೇಬಲ್ ಟೇಬಲ್ ತನಕನಾದ್ರೂ ಕರ್ಕ ಬನ್ನಿ. ನೀವು ನಿಮ್ಮ ಹೈಕಮಾಂಡಿಗಾದ್ರೂ ಒಂದು ಪ್ರೆಷರ್ ತಂದು ಹಿಂಗೊಂದು ಟೇಬಲ್ ತನಕ ಕರ್ಕ ಬಂದು ಕೂರ್ಸಿದ್ರೆ ಉಳ್ದಿದ್ ಮುಂದಕ್ಕಾಗತ್ತಪ್ಪ. ನೀವು ಇನ್ ಹೆಂಗ್ ಕೇಂದ್ರದವ್ರನ್ನ ಒಪ್ಪಿಸ್ತೀರಿ, ಹೆಂಗ್ ಸುಪ್ರೀಂ ಹೈಕಮಾಂಡ್ ನಿಮಗೆ ಒಪ್ಸಕ್ಕಾಗ್ಲಿಲ್ಲ. ಇಲ್ಲಿ ಏನಾಗಿದೆ, ಸರಿ ಮೇಡಮ್, ತಮಿಳ್ನಾಡಲ್ಲಿ ನಮ್ಮ ಒಂದು ಅಲಯನ್ಸ್ ಇದೆ, ಇಲ್ಲಿ ಕಾಂಗ್ರೆಸ್ ಭದ್ರವಾಗಿದೆ, ಆದ್ರೆ ಕೇಂದ್ರದಲ್ಲಿ ಯಾರಿದ್ದಾರೆ ಅನ್ನೋದು ಇಲ್ಲಿ ಮುಖ್ಯ ಆಗತ್ತೆ. ಅದೇ ನಿಟ್ಟಿನಲ್ಲೇ ನಾನು ಹೇಳ್ತಿದ್ದೀನಿ, DK ಶಿವಕುಮಾರ್ ಸಾಹೇಬರು ಸಾಕಷ್ಟು ಬಾರಿ ಈ ಒಂದು ಯೋಜನೆ ನೋಡಿ, ಇಚ್ಛಾಶಕ್ತಿ ಇರೋದ್ರಿಂದಾನೇ ನಾವು ಪಾದಯಾತ್ರೆ ಮಾಡ್ತೀವಿ. ನಮ್ಗೆ ಇಚ್ಛಾಶಕ್ತಿ ಇರೋದ್ರಿಂದಾನೇ ಮೇಕೆದಾಟು ಅನ್ನೋದನ್ನ ರಾಜ್ಯದ ಜನರಿಗೆ ಪರಿಚಿತ ಮಾಡದವರೇ ಕಾಂಗ್ರೆಸ್ನವರು. ಈ ಯೋಜನೆಯ ಲಾಭವನ್ನ
ಹೇಳಿದವರೇ ಕೇಳಿಸ್ಕೊಳ್ಳಿ ಕಾಂಗ್ರೆಸ್ನವರು. madam, ಪಾದಯಾತ್ರೆಯ ರಿಸಲ್ಟ್ ನೀವು ಅಧಿಕಾರಕ್ಕೆ ಬಂದ್ರಿ 100% ಕೊಡ್ತೀವಿ ಬಟ್ madam. ಅಲ್ಲಲ್ಲ ಕೇಳಿಸ್ಕೊಳ್ಳಿ, ಪಾದಯಾತ್ರೆಯ ರಿಸಲ್ಟ್ ಏನು ನಿಮಗೆ ಅಧಿಕಾರ ತಂದ್ಕೊಡ್ತು, ನಮಗ್ ನೀರ್ ತಂದ್ಕೊಡ್ಲಿಲ್ಲ ಬೆಂಗಳೂರು ಜನಕ್ಕೆ. ನಾನ್ ಕೇಳ್ತಾ ಇರೋದು ಸಿಂಪಲ್, ನೀವು ಅಲ್ಲಿ ಫುಲ್ ಫ್ಲೆಡ್ಜ್ ಆಗದೆ ಇರ್ಬೋದು, ಪಾರ್ಟ್ನರ್ ಇದ್ದೀರಲ್ಲ, ನಿಮ್ ಹೈಕಮಾಂಡ್ಗೆ ಹೇಳಿ ಅವ್ರ ಕಿವಿ ಮಾತು ಹೇಳ್ಕೊಂಡು ಒಂದು ಟೇಬಲ್ ತನಕ ಕರ್ಕ ಬನ್ರಿ. 100% ನೋಡಿ ಮೇಡಮ್, ಏನಿವತ್ತು ಟಿವಿಕಿ ಪಕ್ಷ ಹೊಸದಾಗಿ ಅಧಿಕಾರ ಹಿಡಿದಿದೆ, ಇಲ್ಲೂ ಸಹ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೊಸದಾಗಿ ಅಧಿಕಾರವನ್ನ ಹಿಡಿದಿದ್ದಾರೆ. ಈ ನಿಟ್ಟಿನಲ್ಲಿ ಒಂದು ಸ್ವಲ್ಪ ದಿನಗಳಲ್ಲಿ ಆ ಟೇಬಲ್ಗೂ ಬರ್ತಾರೆ. 100% ಇದನ್ನ ಪರಿಹಾರ ಮಾಡೇ ಮಾಡ್ತಾರೆ. ಈ ಯೋಜನೆಯನ್ನ ಕೈ ಬಿಡುವ ಪ್ರಶ್ನೆಯೇ ಇಲ್ಲ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬರ ಕನಸಿದು. ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಸಿಎಂ ಆಗಿರ್ಬೋದು, ಕಾಂಗ್ರೆಸ್ ಪಕ್ಷ ಹೊಸದಾಗಿ ಬಂತ ಇಲ್ಲ ಪಾಪ ಅವ್ರು ನಿರಂತರವಾಗಿ ಪ್ರಯತ್ನ ಮಾಡ್ತಿದ್ರು. ಕೇಂದ್ರ ಸರ್ಕಾರದ ಜೊತೆ ಇರ್ಬೋದು, ತಮಿಳುನಾಡು ಅದನ್ನ ಮೇಡಮ್ ಅವತ್ತು ಜಲಸಂಪನ್ಮೂಲ ಸಚಿವರಾಗಿದ್ದವರು ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ. ಅವರೇ ನಾನು ಮಾಡ್ಲೇಬೇಕು ಅನ್ನೋ ನಿಟ್ಟಿನಲ್ಲಿ ಕೇಂದ್ರಕ್ಕೆ ಸಾಕಷ್ಟು ಬಾರಿ ಕದ ತಟ್ಟಿದಾಗ್ಲೂ ಅಲ್ಲಿಂದ ಯಾವುದೇ ರೆಸ್ಪಾನ್ಸ್ ಬರಲಿಲ್ಲ. ಹಾಗೆ ತಮಿಳುನಾಡವರು ನಮ್ಮ ರೀತಿಯೇ ತಮಿಳುನಾಡು ಅಂತ ಬಂದಾಗ ರಾಜಕೀಯವಾಗಿ ಪಕ್ಷಾತೀತವಾಗಿ ಒಂದಾಗ್ತಾರೆ. ಆದ್ರೆ ನಮ್ಮ ರಾಜ್ಯದಲ್ಲಿ ಅದಿಲ್ಲ. ಬಿಜೆಪಿಯವರು ನಮ್ಮ ಜೊತೆ ಯಾವುದೇ ಕಾರಣಕ್ಕೂ ಕೈಗೂಡಿಸಲ್ಲ. ಲೆಟ್ ಮಿ ನೋ ಒನ್ ಥಿಂಗ್, ಸರ್ವ ಪಕ್ಷಗಳ ಸಭೆ ಅಂತ ಅಟ್ಲೀಸ್ಟ್ ಧ್ವನಿ ಆದ್ರೂ ಎತ್ತಿದ್ರ ನೀವು? ಈ ಹಿಂದೆ ರೈತ ಹೋರಾಟಗಳಿಗೆ ಸಕ್ಕರೆ ಏನದು ಕಬ್ಬು ಬೆಳೆಗಾರರಿಗೆ ಇದಾದಾಗ ಸರ್ವಪಕ್ಷ ಕರೆದಾಗ ಎಷ್ಟು ಜನ ಬಂದಿದ್ರು ಮೇಡಮ್? ಯಾವತ್ತು ಬಂದಿದ್ದಾರೆ ಮೇಡಮ್? ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿದ್ದಾರೆ, ನಮ್ಮದೇ 17 ಸಂಸದರಿದ್ದಾರೆ. ಒಂದು ದಿನ ನಮ್ಮ ರಾಜ್ಯದ ಹಿತಾಸಕ್ತಿಗಾಗಿ ಇವತ್ತು ಇದೇ ಕರ್ನಾಟಕದಿಂದ ಆಯ್ಕೆಯಾದ ರಾಜ್ಯಸಭೆಗೆ ಏನು ವಿತ್ತ ಸಚಿವರು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಅಲ್ಲ ಮೇಡಮ್, ಇಷ್ಟು ಜನ ಒಂದೇ ಒಂದು ದಿನ ಇದರ ಪರವಾಗಿ ಧ್ವನಿ ಎತ್ತಿದ್ದಾರೆ. ಆಯ್ತು, ನಮ್ಮ ಒಂದು ಸರ್ಕಾರಕ್ಕೆ ಕಿವಿಯಿಂದ ಒಂದು ಪ್ರಯತ್ನ ಮಾಡಿದಾರ, ಬನ್ನಿ ಹೋಗೋಣ ಅಂತ ಕರೆದಿದಾರ ಅವರು. ಯಾಕೆ ಅವ್ರಿಗಿಲ್ವಾ ಅದು? ಪುಷ್ಪ ಅವರೇ, ನನ್ನ ಪ್ರಶ್ನೆ ರಾಜ್ಯವನ್ನ ಪ್ರತಿನಿಧಿಸ್ತಾ ಇರೋ ಸಂಸದರಿಗೆ ನಮಗಿಂತಲೂ ಬಲ ಇರುತ್ತೆ. ಬಿಜೆಪಿಯಿಂದ ಆಯ್ಕೆ ಆಗಿದ್ದಾರೆ. ಮೇಡಮ್, ಆ ಪ್ರಶ್ನೆ ನಾನು ಕೇಳ್ತೀನಿ. ನನ್ನ ಪ್ರಶ್ನೆ ಸಿಂಪಲ್, ನಿಮ್ಮ ಹೈಕಮಾಂಡ್ ಗಮನಕ್ಕೆ ತಂದು ಪಕ್ಕದ ರಾಜ್ಯದಲ್ಲಿರೋ ಕಾಂಗ್ರೆಸ್ನವರಿಗೆ ಕನ್ವಿನ್ಸ್ ಮಾಡಿ ಒಂದು ಟೇಬಲ್ ತನಕ ಕರ್ಕೊಬರಕ್ ಯಾಕೆ ಆಗ್ತಾ ಇಲ್ಲ? ಆದ್ರೆ ಮೋದಿ ಇಲ್ವಾ, ನಮ್ಮಲ್ಲಿ ಇಷ್ಟು ಜನ ಸಂಸದರು ಹೈಕಮಾಂಡ್ ಗಮನಕ್ಕೆ ತಂದರೆ ನಾನು ಅದನ್ನೇ ನಿಮ್ಗೆ ಹೇಳ್ತಿದ್ದೀನಿ. ರಾಜ್ಯದ ಅಸ್ಮಿತೆಯ ಪ್ರಶ್ನೆ ಬಂದಾಗ ತಮಿಳುನಾಡು ತನ್ನ ಸರ್ಕಾರಕ್ಕೆ ರಾಜೀನಾಮೆ ಸಿದ್ಧವಾಗಿರುತ್ತೆ. ಆ ರೀತಿ ನಮ್ಮ ರಾಜ್ಯದಲ್ಲಿ ಸರ್ವ ಪಕ್ಷಗಳು ಇಲ್ಲ. ಕಾಂಗ್ರೆಸ್ ಒಂದೇ ಕೈಯಲ್ಲಿ ಕೆಲಸ ಮಾಡ್ತಿರೋದು, ಬಿಜೆಪಿ ಅವರು ಕೈಗೂಡಿಸ್ತಿಲ್ಲ. ನಾವ್ ಅದನ್ನೇ ಹೇಳ್ತಿದೀವಿ. ಯಾವ್ದಾದ್ರು ಒಬ್ಬ ಸಂಸದರು ಮೇಕೆದಾಟು ಪರವಾಗಿ ಧ್ವನಿ ಎತ್ತಿರೋದನ್ನ ತೋರಿಸಿ ನೀವು. ಈಗ ಸುಮ್ನೆ ಕಂಟಿನ್ಯೂಸ್ ಆಗಿ ಮಾತಾಡ್ಕೊಂಡು ಹೋಗಿ ಅಂದ್ರೆ ನಿಮ್ಗಿಂತ ಚೆನ್ನಾಗಿ ಒಂದ್ ನಿಮಿಷ, ತಮಿಳುನಾಡಲ್ಲಿ ಏನಂತ ರೆಸಲ್ಯೂಷನ್ ಪಾಸ್ ಆಗಿದೆ? ಸರ್ವಪಕ್ಷ ಸರ್ವಾನುಮತದಿಂದ ಅನುಮೋದನೆ ಮಾಡಿದೆ. ನಮ್ಮ ರಾಜ್ಯ ಅದನ್ನೆಲ್ಲ ಬಿಟ್ಕೂತಿದ್ಯಾ? ಹೌದು, ಬೇರೆ ರಾಜ್ಯಗಳ ಅಲ್ಲ ಮೇಡಮ್, ಬೇರೆ ರಾಜ್ಯಗಳ ರೀತಿ ಎಲ್ಲಾ ಪಕ್ಷಗಳು ಕೈಗೂಡಿಸಲ್ಲ. ಬಿಜೆಪಿ ಅವರು ಏನಿದ್ರು ಮೋದಿ ಅವರ ಮುಂದೆ ಕೂತು ಒಂದು ಪ್ರಶ್ನೆ ಮಾಡುವ ದಿಟ್ಟತನವನ್ನ ಯಾವುದೇ ಸಂಸದರು ತೋರಿಸಿಲ್ಲ. ಕೇಳಿಸ್ಕೊಳ್ರಿ, ಫಸ್ಟ್ ಬಹಳ ಸ್ಪಷ್ಟವಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ. ಮೇಕೆದಾಟು ಅನ್ನುವಂಥದ್ದು ಇಲ್ಲಿ ಪೊಲಿಟಿಕಲ್ ರಾಜಕೀಯ ಅನ್ನ, ಇದು ಬಹಳ ಟೆಕ್ನಿಕಲ್ ಆಗಿ ಕಾನೂನಾತ್ಮಕ ಮಾಡಬೇಕಾಗಿರ್ತಕ್ಕಂಥ ಹೋರಾಟ. ಆಮೇಲೆ ಫಸ್ಟ್ ಬೇಸಿಕ್ ಕಾಮನ್ ಸೆನ್ಸ್ ಕಾಂಗ್ರೆಸ್ ಅವ್ರಿಗೆ ಇರಬೇಕು. ನೀರಾವರಿ ವಾಟರ್ ಇಸ್ ಅ ಸ್ಟೇಟ್ ಸಬ್ಜೆಕ್ಟು. ರಾಜ್ಯ ಸರ್ಕಾರಗಳಿಗೆ ಅಧಿಕವಾದಂಥ ಏನೋ ಶಕ್ತಿ ಇರ್ತಕ್ಕಂಥದ್ದು ಆ ಸಬ್ಜೆಕ್ಟ್ಸ್ ಬಗ್ಗೆ ಡಿಸಿಷನ್ ತಗೊಳ್ಲಿಕ್ಕೆ. ಈಗ ಬಹಳ ಸ್ಪಷ್ಟವಾಗಿ ಬಹಳ ಸಿಂಪಲ್ ಆಗಿ ಯೋಚನೆ ಮಾಡೋಣ. ಒಂದ್ ನಿಮಿಷ, ಅದನ್ನೇ ಹೇಳ್ತೀನಿ ಕೇಳ್ರಿ. CW ಕೇಳಿ ಹೇಳ್ತೀನಿ ನಾನು. CWC ರಿಪೋರ್ಟ್ ಯಾರು ಕೊಡ್ಬೇಕು? ಕೇಳಿಸ್ಕೊಳ್ರಿ. CWC ರಿಪೋರ್ಟ್ ಕೊಡೋದು ಯಾರು? ಅಲ್ಲ, ನೀವು ಮಾತಾಡಿದ್ರೆ ನೀವು ಮಾತಾಡ್ಬೇಕಾದ್ರೆ ಸುಮ್ಮನೆ ಇದು ಟೆಕ್ನಿಕಲ್ ಆಸ್ಪೆಕ್ಟ್ಸ್. CWC ಡೆಲ್ಲಿಲೇ ಇರೋದು. ಅದಕ್ಕೆ ರಿಪೋರ್ಟ್ ಯಾರು ಕೊಡ್ಬೇಕು? ನಿಮ್ ರಾಮಲಿಂಗಾರೆಡ್ಡಿ ಅವ್ರು ಕಳಿಸ್ಬೇಕ್ರಿ. DPR ಏನ್ ಮಾತಾಡ್ತೀರಿ ನೀವು? ಕರೆಕ್ಟ್. ಕೇಂದ್ರಕ್ಕೆ ಅಲ್ಲ, ರಾಜ್ಯಕ್ಕೆ ಹೆಚ್ಚಿನ ಪಾಲಿದೆ, ಇದರಲ್ಲಿ ಹೆಚ್ಚಿನ ಶಕ್ತಿ ಇದೆ. ಡಬಲ್ ಎಂಜಿನ್ ಸರ್ಕಾರ ಅಂತ ನಿಮ್ಗೆ ಅವಧಿ ಕೊಟ್ಟಿದ್ವಲ್ಲ ಸರ್? ತಡೀರಿ, ಡಬಲ್ ಎಂಜಿನ್ ಸರ್ಕಾರದಲ್ಲಿ ಒಂದಡಿ ಮುಂದಕ್ಕಿಟ್ರ ಕೇಂದ್ರದಲ್ಲಿ ನಮಗೆ ಸಮಸ್ಯೆ ಆಗಿದೆ ಏನಂದ್ರೆ ವಿದ್ಯಾ ಅವರೇ, ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇತ್ತು. ಇದೇ ತಮಿಳುನಾಡು ಇವರ ಸ್ನೇಹಿತರು, ಇವರ ಆಪ್ತ ಮಿತ್ರರು, ಹೇಳಬೇಕಲ್ಲ. ರಾಘವೇಂದ್ರ ಸುಪ್ರೀಂ ಕೋರ್ಟ್ ಅಲ್ಲ ವಿದ್ಯಾ ಅವರೇ. ಈಗ ನಾನು ಮಾತಾಡ್ಬೇಕಾದ್ರೆ ಇಂಟರಪ್ಟ್ ಮಾಡಿದ್ರೆ ನಾವು ಎದ್ದೋಗ್ತೀವಷ್ಟೇ. ಉತ್ತರ ಕೊಡಕ್ಕೆ ರೆಡಿ ಇಲ್ಲ. ನೀವು ರೆಡಿ ಇಲ್ಲ, ನಾನು ಹೇಳ್ತೀನಿ ಕೇಳಿ. ಈ ಡಬಲ್ ಇಂಜಿನ್ ಗವರ್ಮೆಂಟ್ ಇದ್ದಾಗ ದ ಇಶ್ಯೂ ವಾಸ್ ಇನ್ ದ ಸುಪ್ರೀಂ ಕೋರ್ಟ್ ಪ್ರೆಮಿಸಸ್ ಅಲ್ಲಿ ಇತ್ತು. ಅದು ಸುಪ್ರೀಂ ಕೋರ್ಟ್ ಆರ್ಡರ್ ಬಂದು ಡಿಸಿಷನ್ ಬಂದು 2025 ನವೆಂಬರ್ ಅಲ್ಲಿ. ಏನು ತಮಿಳುನಾಡು ಅಬ್ಜೆಕ್ಷನ್ ಮಾಡಿದೆ, ಇಟ್ ಇಸ್ ವೆರಿ ಪ್ರೀಮೆಚ್ಯೂರ್ ಅಂತ ಮತ್ತೆ ಕೋರ್ಟ್ ಮಾಡ್ತಾರೆ ಸುಪ್ರೀಂ ಕೋರ್ಟ್. ರಾಜ್ಯದಲ್ಲಿ ಒಟ್ಟು ಎಷ್ಟು ಜನ MP ನ ನಿಮ್ಮ ಪಕ್ಷದಿಂದ ಆಯ್ಕೆ ಮಾಡಿದ್ರಿ? ನಾವು ಅದನ್ನೇ ಹೇಳ್ತಿರೋದು. ನಾವು ಪರವಾಗಿದ್ದೀವಿ.
ಜಲಶಕ್ತಿ ಸಚಿವಾಲಯ ಅಂತ ಇದೆ. ಹೌದು. ಒತ್ತಡ ತರ್ರಿ, ನಿಮ್ ಪ್ರಯತ್ನ ನಾವು ನೀವು ತರುವಂತದ್ದು ಮಾಡ್ರಿ. ಮಾಡ್ತಾನೆ ಇದೀವಿ. ತಮಿಳ್ನಾಡಿನ ಪ್ರಶ್ನೆ ಅದಲ್ಲ. ಪ್ರಾದೇಶಿಕ ಪಕ್ಷಗಳಿಗಿರುವ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ರಾಷ್ಟ್ರೀಯ ಪ್ರಶ್ನೆ ಅದಲ್ಲ. ಪಕ್ಷಗಳಿಗೆ ಇಲ್ಲಿ ಇರ್ತಕ್ಕಂಥ ರಾಜ್ಯ ಸರ್ಕಾರ ಇನಿಷಿಯೇಟಿವ್ ತಗೊಂಡು ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಮಾಡಿ ಅಲ್ಲಿ ಇರ್ತಕ್ಕಂಥ ಕಾನೂನಾತ್ಮಕವಾದಂತ ಅಡ್ಮಿನಿಸ್ಟ್ರೇಟಿವ್ ಕ್ಲಿಯರೆನ್ಸಸ್ ತಗೋಬರ್ಬೇಕು. ಅದು ಬೇಸಿಕ್ ಕಾಮನ್ ಸೆನ್ಸ್ ಅರ್ಥ ಮಾಡ್ಕೋಬೇಕು ನಾವೆಲ್ಲ. ಸುಮ್ಮನೆ ಮಾತಾಡ್ತೀರಿ. ಇವತ್ತು ವಿಜಯ್ ಅವರು ಹೋಗಿ ಮೋದಿ ಅವರನ್ನ ಭೇಟಿ ಮಾಡಿ ಮೇಕೆದಾಟು ವಿಚಾರವಾಗಿ ಮಾತನಾಡ್ತಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಮಾತಾಡಕ್ಕಾಗಲ್ಲ? ಬಿಡದಿ ಟೌನ್ಶಿಪ್ ಬಗ್ಗೆ ಮಾತಾಡ್ಬೋದು, ಮೇಕೆದಾಟು ಬಗ್ಗೆ ಮಾತಾಡಕ್ಕಾಗಲ್ವಾ? ರಾಮಲಿಂಗಾರೆಡ್ಡಿ ಅವ್ರು ಏನ್ ಮಾಡ್ತಾ ಇದ್ದಾರೆ? ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಕೊಟ್ಟು ಮಾಡೋದು ಬಹಳ ಸುಲಭ. ಎಲ್ರಿಗೂ ಕುಣಿಯಕ್ಕಾಗ್ದು ನೆಲ ಡೊಂಕೊಂಡಂಗ ಯಾವ್ದು ಕುಣಿಯಕ್ಕಾಗ್ಲಿಲ್ಲ ನಿಮ್ಗೆ? ಎರಡು ಕಾಂಗ್ರೆಸ್ ನೀವು ಇನಿಷಿಯೇಟಿವ್ ತಗೊಂಡು ಮುಂದಾಳತ್ವ ತಗೊಂಡ್ರೆ ಖಂಡಿತವಾಗ್ಲೂ ಕೇಂದ್ರ ಸರ್ಕಾರ ಇನಿಷಿಯೇಟಿವ್ ತಗೊಳ್ತದೆ. ಇಟ್ ಇಸ್ ಎ ಸ್ಟೇಟ್ ಸಬ್ಜೆಕ್ಟ್. ಅಧಿಕಾರ ಏನಾದ್ರಿ ಮಂಜುನಾಥ್ ರೆಡ್ಡಿ ಅವರೇ, ಪುಷ್ಪ ಅವರೇ, ಅರ್ಥ ಮಾಡ್ಕೊಳ್ಳಿ. ಧ್ವನಿ ಎತ್ತಿ ಹಾಕ್ತೀವ್ರಿ. ಮೇಕೆದಾಟು ಪರವಾಗಿ ನಾವು ಧ್ವನಿ ಇರ್ತಕ್ಕಂಥದ್ದು. ವಾಟ್ ಇಸ್ ಯೋರ್ ಪ್ರಿಪರೇಷನ್ ಹೇಳಿ? ವಾಟ್ ಇಸ್ ಯೋರ್ ಪ್ರಿಪರೇಷನ್? ನಿಮ್ ತಯಾರಿ ಏನ್ರಿ? ತಯಾರಿ ಏನು? ರಿಪೋರ್ಟ್ ಯಾರಿಗಾದ್ರೂ ಅರ್ಥ ತೋರ್ಸಿ ಯಾವ ರಿಪೋರ್ಟ್ ಅಂತ. ಅನಗತ್ಯವಾಗಿ ಸಮಯ ವ್ಯರ್ಥ ಆಗ್ತಾ ಇದೆ. ಅಲ್ಲಲ್ಲ, ಇರೋದು ಹೇಳ್ಬೇಕು ನಾವು. ಬರ್ತೀನಿ ಒಂದ್ ಸೆಕೆಂಡ್, ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಇದನ್ನ ಟೆಕ್ನಿಕಲ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ಬೋದು ಸರ್ ಇದಾರೆ, ಕೇಳೋಣ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ರಾಘವೇಂದ್ರ ಸರ್, ಈಗ ಸೊಲ್ಯೂಷನ್ ಏನು ಇದೆಯಾ? ಅವರೇನೋ ನಿರ್ಣಯ ಪಾಸ್ ಮಾಡ್ಕೊಂಡ್ರು, ನಮ್ಮ ಕೈಲಿ ಯಾಕೆ ಕಾನೂನು ಹೋರಾಟ ಮಾಡೋಕ್ಕೆ ವಿಧಾನಸೌಧದಲ್ಲಿ ಒಂದು ಹಂತದ ಚರ್ಚೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ? ರಿಯಲಿಸ್ಟಿಕ್ ಆಗಿ ನಾವು ಮಾತಾಡೋದಾದ್ರೆ ಏನು ಸಮಸ್ಯೆ ನಮಗೆ? ಮೂಲಭೂತವಾಗಿ ಒಂದು ವಿಷಯ ಸ್ಪಷ್ಟ ಮಾಡ್ತೇನೆ. ತಮಿಳುನಾಡಿನ ವಿಧಾನಮಂಡಲದಲ್ಲಿ ಅವರು ಒಂದು ನಿರ್ಣಯವನ್ನು ಮಂಡಿಸಿ ಅದಕ್ಕೆ ಒಕ್ಕೊರಲಿನ ಅನುಮೋದನೆ ಕೊಟ್ಟು ಮಾತ್ರಕ್ಕೆ ವಸ್ತುಸ್ಥಿತಿ ಏನು ಬದಲಾಗೋದಿಲ್ಲ. ಮೊಟ್ಟ ಮೊದಲನೇದು ಆಪ್ಟಿಕ್ಸ್ಗೆ ಚಂದ ಮಾಡಲೇಬೇಕಾಗುತ್ತೆ. ಸಾಫ್ಟ್ ಪವರ್ ಅಂತ ಕರಿತೀವಿ ನಾವು ಇದನ್ನು. ಹಾರ್ಡ್ ಪವರ್ ಎಷ್ಟು ಮುಖ್ಯ ಆಗುತ್ತೋ ಸಾಫ್ಟ್ ಪವರ್ ಈಕ್ವಲಿ ಇಂಪಾರ್ಟೆಂಟ್. ನಾವು ಅದನ್ನು ಮಾಡೋಣ, ಏನು ತಪ್ಪಿಲ್ಲ. ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡೋಣ. ಬಟ್ ಬಹಳ ಮುಖ್ಯವಾಗಿ ಇಲ್ಲಿ ಹಾರ್ಡ್ ಪವರ್ ಅಂತ ಹೇಳಿ ಹೋದಾಗ ಆಫ್ಕೋರ್ಸ್ ವೆನ್ ದ ಮ್ಯಾಟರ್ ಈಸ್ ಸಬ್ಜುಡಿಸ್, ಒಂದು ಇಂಚೂ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ, ಒಪ್ತೀನಿ. ಹಣ ಇಡೋದಕ್ಕೆ ಏನು ಕಷ್ಟ ಇತ್ತು? ರಾಮ ಮಂದಿರ ತೀರ್ಪು ಬರೋ ತನಕ ಈ ದೇಶದಲ್ಲಿ ರಾಮ ಮಂದಿರ ತೀರ್ಪು ಬರೋ ತನಕ ಏನೂ ಸಿದ್ಧತೆ ಮಾಡ್ಕೊಂಡಿರಲಿಲ್ವಾ? ಕರೆಕ್ಟ್. ಈಗ ನಾಳೆ ತೀರ್ಪು ಕೊಟ್ರಪ್ಪ, ನಾಳೆ ನಮ್ದು ಅದೃಷ್ಟ ಚೆನ್ನಾಗಿದೆ, ಆಯ್ತು ಮೇಕೆದಾಟು ಕಟ್ಕೊಳ್ಳಿ ಅಂತ. ಕೈಯಲ್ಲಿ ಕಾಸಿದೆಯಾ? ಬರೀ ದುಡ್ಡು ಅಷ್ಟೇ ಅಲ್ಲ, ಏನು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ ತಯಾರಿಗಳೇನು? ಮೊದಲನೇದು. ಎರಡನೇದು, ಈ ಮಳೆ ನೀರಿನ ಸಂಕಷ್ಟ ಅಂದರೆ ಕೇವಲ ಬೆಂಗಳೂರಿಂದ ಅಷ್ಟೇ ನಾವು ಮಾತಾಡಬಾರ್ದು. ಯಾಕೆಂದರೆ ಬೆಂಗಳೂರು ಎಷ್ಟು ಪ್ರಮುಖನೋ ಕರ್ನಾಟಕದ ಉತ್ತರ ಭಾಗ, ಈ ಉತ್ತರ ಕರ್ನಾಟಕ ಅನ್ನೋದನ್ನು ನಿಲ್ಲಿಸಬೇಕು ನಾವು. ಕರ್ನಾಟಕದ ಉತ್ತರ ಭಾಗ ಅದು, ಅಲ್ಲಿ ಜ್ವಲಂತ ಸಮಸ್ಯೆಗಳಿವೆ. ಎಷ್ಟು ಡ್ಯಾಮ್ಗಳಲ್ಲಿ ನಾವು ಹೂಳೆತ್ತಿದ್ದೀವಿ? ಅಲ್ಲಿ ಸಂಕಷ್ಟ ಆದರೆ ಏನು ಸೂತ್ರ ಇದೆ? ಬಿಡಿ, ನನ್ನ ತವರು ಜಿಲ್ಲೆ ಹಳೆಯ ಕೋಲಾರ, ಈಗಿನ ಚಿಕ್ಕಬಳ್ಳಾಪುರ ಜಿಲ್ಲೆ, ಬಯಲುಸೀಮೆ ಜನಕ್ಕೆ ನೀರು ಉಣಿಸ್ತೀವಿ ಅಂತ ಇಂಟರ್ ಸ್ಟೇಟ್ ಡಿಸ್ಪ್ಯೂಟ್ ಏನಲ್ಲ ಇದು. ಎತ್ತಿನ ಹೊಳೆ ಶುರು ಮಾಡಿದ್ವಿ, ಎಲ್ಲಿಗೆ ಬಂದಿದೆ? ನಮ್ಮ ಜೀವಮಾನದಲ್ಲಿ ಬರುತ್ತಾ ನೀರು? ಇದು ಪಾದಯಾತ್ರೆ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಬೀದಿಗಿಳಿತೀವಿ, ಮಾಡಬೇಕು. ಉಳಿದವರು ಏನೇನು ಮಾಡ್ತಿದ್ದಾರೆ ನಾವು ಅದನ್ನೆಲ್ಲ ಮಾಡಬೇಕು. ಬಟ್ ಅದರ ಆಚೆಗೇನೋ ಮಾಡೋದಿದೆ. ಹಿಂದೆ ಕೂತು ಸಂಧಾನ ಮಾಡಬೇಕು, ಮಾತುಕತೆ ಮಾಡಬೇಕು, ಬೇಕಾಗಿರುವಂತಹ ಸಂಪನ್ಮೂಲಗಳ ಸಂಗ್ರಹ ಆಗ್ತಾ ಇರಬೇಕು. ನೀರಿನ ಸಂಗ್ರಹ ಬಿಡಿ, ಸಂಪನ್ಮೂಲಗಳ ಸಂಗ್ರಹ ಮಾಡ್ತಾ ಇದ್ದೀವಿ. ಯಾವ್ಯಾವ ಬಜೆಟಲ್ಲಿ ಎಷ್ಟು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ ಈ ಅಣೆಕಟ್ಟು ಕಟ್ಟಲಿಕ್ಕೆ? ಯಾಕೆ ಹೂಳೆತ್ತಾ ಇಲ್ಲ? ಸೊ ಪ್ರತಿ ವರ್ಷ ಕಾವೇರಿ ಅನ್ನೋದು ಇಶ್ಯೂ ಆಗಿ ಉಳ್ಕೋಬೇಕು. ಅದು ಎಲ್ಲಿ ತನಕ ಕಾವೇರಿ ಆಗಿರುತ್ತೆ, ಕಾವೇರಿ ಇರುತ್ತೆ, ಅಲ್ಲಿ ತನಕ ಜ್ವಲಂತವಾಗಿದ್ದರೆ ಅದು ರಾಜಕೀಯ ಲಾಭ. ಇಚ್ಛಾಶಕ್ತಿ ಕೊರತೆ ಅಂತೂ ಸ್ಪಷ್ಟವಾಗಿ ಕಾಣ್ತಿದೆ. ಯಾಕೆ ನನಗೆ ಒಂದು ಚಿಕ್ಕ ಹೋಪು, ನಾನು ಅವ್ರನ್ನ ಬಲ್ಲವನಾಗಿರೋದ್ರಿಂದ, ಯಾಕೆಂದ್ರೆ ನಾನು ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ಅಡ್ವೈಸರಾಗಿ ಕೆಲಸ ಮಾಡಿದ್ದೆ ರಾಮಲಿಂಗಾರೆಡ್ಡಿ ಅವರು ಶಿಕ್ಷಣ ಸಚಿವರಾಗಿದ್ದಾಗ. ಅವರು ಕೇಳಿಸ್ಕೊಳ್ಳುವಂಥ ಮನೋಧರ್ಮ ಇದೆ ಅವ್ರಿಗೆ. ಆಮೇಲೆ ಭಾಳ ಶಾಂತಿ ರೀತಿಯಲ್ಲಿ ಸಮಸ್ಯೆಗೆ ಪರಿಹಾರ ಹುಡುಕ್ತಕ್ಕಂಥ ಮನೋಧರ್ಮ ಇರೋವಂಥ ವ್ಯಕ್ತಿ. ಬಹುಶಃ ಅಟ್ಲೀಸ್ಟ್ ಈಗಲಾದರೂ ಅವ್ರ ಜೊತೆ ಕೂತು ಮಾತಾಡಿ ಸೌಹಾರ್ದಯುತವಾಗಿ ನೋಡಿ. ಭವನ ಎಷ್ಟೇ ದೊಡ್ಡದಿದ್ರು ಬಾಗಿಲು ಭವನಕ್ಕನ್ನ ಚಿಕ್ಕದೆ, ಬಾಗಿಲು ಎಷ್ಟೇ ದೊಡ್ಡದಿದ್ರು ಬೀಗ ಬಾಗಿಲಿಗಂತ ಚಿಕ್ಕದೆ, ಬೀಗ ಎಷ್ಟೇ ದೊಡ್ಡದಿದ್ರು ಬೀಗದ ಕೈ ಬೀಗಕ್ಕನ್ನ ಚಿಕ್ಕದೆ. ಪ್ರಪಂಚದ ಯಾವುದೇ ದೇಶಕ್ಕೆ ಹೋದರೂ ಬೀಗದ ಕೈ ಒಂದೇ ಕಂಪ್ನಿ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಇಲ್ಲೂ ಅಲ್ಲೆಲ್ಲೋ ಬೀಗದ ಕೈ ಇದೆ, ನಾವು ಹುಡುಕ್ತಿಲ್ಲ ಅಷ್ಟೇ. ಯಾವ ದೃಷ್ಟಿಕೋನದಿಂದ ನಾವು ಸಮಸ್ಯೆ ಸೊಲ್ಯೂಷನ್ ಇಲ್ಲ, ನಾವು ಕೂತ್ಕೋಬೇಕು, ಮಾತಾಡಬೇಕು, ನಮ್ಮ ಕಾನೂನಿನ ಹೋರಾಟ ಇದೆ, ಮುಂದುವರಿಸಬೇಕು. ಕೂರಕ್ಕೆ ಅಥವಾ ಮಾತಾಡಕ್ಕೆ ಅವ್ರು ರೆಡಿನೇ ಇಲ್ಲ, ಕೇಳಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಅಂದಾಗ ಈಗ ಕೃಷ್ಣನು ಕೂಡ ಹೋಗಿದ್ದಲ್ವ ಸಂಧಾನಕ್ಕೆ, ಅವ್ರು ರೆಡಿ ಇರಲಿಲ್ಲ ಅಂತ ಗೊತ್ತಿತ್ತು, ದುರ್ಯೋಧನ ರೆಡಿ ಇಲ್ಲ ಅಂತ ಗೊತ್ತಿತ್ತು,
ಆದರೂ ಈಗ ನೀವು ಸಂಧಾನ ಮಾಡೋದಷ್ಟೇ ಮುಖ್ಯ ಅಲ್ಲ, ಸಂಧಾನ ಮಾಡ್ತಿದ್ದೀವಿ ಅಂತ ತೋರಿಸ್ಕೊಳ್ಳೋದು ಮುಖ್ಯ ಅಲ್ವಾ? ನಮ್ಮ ಹಂತದಲ್ಲಿರುವಂತಹ ಎಲ್ಲವನ್ನು ನಾವು ನಿರ್ವಂಚನೆಯಿಂದ ಇಲ್ಲಿ ಮಾಡಬೇಕು. ಬರೀ ಪ್ರಾಮಾಣಿಕ ಪ್ರಯತ್ನ ಸಾಕಾಗಲ್ಲ, ಶೋ ಆಫು ಬೇಕು ಒಂದ್ ಕಡೆ, ಪ್ರಾಮಾಣಿಕ ಪ್ರಯತ್ನವೂ ಬೇಕು. ನೋಡಿ ಇದು ಈಗ ಯಾರೋ ಒಬ್ರು ಒಂದು ದೇವ್ರ ಫೋಟೋನ ಈ ಸರ್ಕಲ್ಗೆ ತೊಗೊಂಡು ಬಂದುಬಿಟ್ರೆ ಸಿಗ್ನಲಲ್ಲಿ ನಾವು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಅದೇ ದೇವ್ರ ಫೋಟೋ ಪಲ್ಲಕ್ಕಿಲ್ ಬಂದರೆ ಎಲ್ಲರೂ ಸೀರಿಯಸ್ ಆಗಿ ತಗೊಳ್ತಾರೆ, ಹಣ್ಣು ಕಾಯಿ ಮಾಡಿಸ್ತಾರೆ. ಸೊ ನಿಮಗೆ ಆಪ್ಟಿಕ್ಸು ಬೇಕು, ಸಾಫ್ಟ್ ಪುಷಿಂಗ್ ಪವರು ಬೇಕು, ಬಹಳ ಮುಖ್ಯವಾಗಿ ಸಂಪನ್ಮೂಲಗಳನ್ನು ಒದಗಿಸ್ತಾ ಹೋಗಿ. ಕಮ್ಯುನಿಕೇಟ್ ಟು ದ ಹೋಲ್ ವರ್ಲ್ಡ್ ದಟ್ ವಿ ಆರ್ ರೆಡಿ ವಿತ್ ದ ರಿಸೋರ್ಸಸ್ ರಿಕ್ವೈರ್ಡ್. ಕರೆಕ್ಟ್. ಅದನ್ನ ಮಾಡ್ಲಿಕ್ಕೆ ಏನು ಸಮಸ್ಯೆ ಇದೆ? ಆಯ್ತಪ್ಪ, ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೀತಿದೆ, ಸಂಪನ್ಮೂಲಗಳು ಒದಗಿಸಿದೀವ, ಕೇಳೋಣ, ಒಂದು ಶ್ವೇತಪತ್ರ ಹೊರಡಿಸಿ ಯಾವ ಸರ್ಕಾರಗಳು ಎಷ್ಟೆಷ್ಟು ಸಂಪನ್ಮೂಲವನ್ನು ಈ ಯೋಜನೆಗೆ ಇಟ್ಟಿದೆ. ಇದು ಬಿಡಿ, ನಾವೆಲ್ಲ ನಮ್ದೆಲ್ಲ ಯುದ್ಧ ಶಸ್ತ್ರಾಭ್ಯಾಸ. ಇನ್ನೊಂದು 20 ವರ್ಷ ಆದಮೇಲೆ ಬೆಂಗಳೂರಿನ ಪಾಪ್ಯುಲೇಷನ್ ಎಷ್ಟಾಗಿರುತ್ತೆ, ಎಷ್ಟು ನೀರು ಬೇಕಾಗುತ್ತೆ, ಆವಾಗ ಮಳೆ ನೀರಿನ ಕೊರತೆ ಎಷ್ಟು ಕಾಡಬಹುದು ನಮಗೆ ಗೊತ್ತಿದೆಯಾ? ಗೊತ್ತಿಲ್ಲ, ಅಂದಾಜು ಮಾಡ್ತಾ ಇಲ್ಲ ಅದ್ರ ಬಗ್ಗೆ ಅಂತ. ಯೋಚನೆ ಮಹೇಶ್ ಮಾಡ್ತಿಲ್ಲ. ಅವರೇ, ನೀವು ಈ ಬಿಜೆಪಿ ಜೊತೆಗೆ ಫ್ರೆಂಡ್ ಆಗೋಕ್ಕಿಂತ ಮುಂಚೆ ಏನು ಹೇಳ್ತಾ ಇದ್ರಿ ಅಂದ್ರೆ, ಈ ನ್ಯಾಷನಲ್ ಪಾರ್ಟಿಗಳ ಹಣೆ ಬರನೇ ಎಷ್ಟು, ಯಾವುದೇ ವಿಚಾರ ಬರಲಿ ನೀವು ಹೇಳ್ತಾ ಇದ್ದಿದ್ದೆ ಹಾಗೆ. ಬಟ್ ಈಗ ಸ್ನೇಹ ಮಾಡ್ಕೊಂಡಿದ್ದೀರಿ, ತಪ್ಪು ಅಂತ ಹೇಳ್ತಾ ಇಲ್ಲ. ಮೋದಿಯವರ ಕೆಲಸವನ್ನ ಹಾಡಿ ಹೊಗಳ್ತೀರಿ, ಮೆಚ್ಕೊಂಡಿದ್ದೀರಿ. ಈಗ ನಿಮ್ಗೊಂದು ಒಳ್ಳೆ ಸ್ಥಾನವನ್ನು ಕೂಡ ಕೇಂದ್ರದಲ್ಲಿ ಕೊಟ್ಟಿದ್ದಾರೆ. ಹಿಂಗಿದ್ದಾಗ ಯಾಕೆ ಸರ್ ಮೋದಿ ಮುಖಾಂತರವಾದ್ರೂ ಒಂದು ಸಿಟ್ಟಿಂಗ್ ಹಾಕಿಸ್ಬಾರ್ದು ನೀವು? ನಿಮ್ಮ ಪ್ರಯತ್ನ ಏನು? ಪ್ರಾದೇಶಿಕ ಪಕ್ಷ, ರೈತರ ಪಕ್ಷ ನಿಮ್ದು. ನಮ್ಮ ಪ್ರಯತ್ನ ಅಂದರೆ ಈ ದೇಶ ಕಂಡು ಕೀಳರಿಯದ ಪ್ರಯತ್ನ ಏನಾದರೂ ಇವತ್ತು ವಾಟರ್ ಡಿಸ್ಪ್ಯೂಟ್ಸ್ಗೆ ಏನಾದರೂ ಇವತ್ತು ನಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅಂದರೆ ಪೂಜ್ಯ ದೇವೇಗೌಡರನ್ನ ನಾವು ಇವತ್ತು ಯಾವುದೇ ಕಾರಣಕ್ಕೂ ಅವ್ರ ಬದುಕಿನ ಉದ್ದಕ್ಕೂ ಮರಿಲೇಬಾರ್ದು. ಒಂದು ಸಣ್ಣ ಉದಾಹರಣೆ ಹೇಳಿ ನಿಮ್ಗೆ ಟೆಕ್ನಿಕಲ್ ಮತ್ತು ಲೀಗಲ್ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಡ್ತೀನಿ. ಪೂಜ್ಯ ದೇವೇಗೌಡರು 94ರ ವಯಸ್ಸಲ್ಲಿ ಒಂದು 2 ತಿಂಗಳಿಂದ ಏನು ರಾಜ್ಯಸಭೆಯಲ್ಲಿ ನಿಮಗೂ ಗೊತ್ತಿದೆ, ಸಾಹೇಬ್ರು ಹೇಳಿದ್ರು ಕೋಲಾರಕ್ಕೆ ಸಂಬಂಧಪಟ್ಟಂತೆ ಎತ್ತಿನ ಹೊಳೆಗೆ ಯಾವ ರೀತಿಯಾಗಿ ಟ್ರಿಬ್ಯುನಲ್ ಅಂದರೆ ಪರಿಸರ ಅರಣ್ಯ ಇಲಾಖೆಯಿಂದ ಪ್ರಾಬ್ಲಮ್ ಏನಿತ್ತು ಅದನ್ನ ನಾನು ಹೇಳ್ಬಿಡ್ತೀನಿ. ನನಗೆ ಗೊತ್ತಿದೆ ರೈತರ ಭಾಗಕ್ಕೆ ದೇವೇಗೌಡರ ಕೊಡುಗೆ ಏನು ಅಂತ ಹೊಸದಾಗಿ ವಿವರಣೆ ಮಾಡದೆ ಬೇಡ. ನಾನು ಬ್ರೇಕ್ ಅಲ್ಲಿ ನಿಮಗೆ ಹೇಳಿದೆ, ತೂದಿಯಲ್ಲಿ ಯಾವ್ಯಾವ ಡ್ಯಾಮ್ ಅಲ್ಲಿ ಎಷ್ಟು ನೀರಿದೆ ಅಂತ ಹೇಳ್ತಾರೆ. ಅಂತವರಿಗೆ ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ವಾ ಹಾಗಾದ್ರೆ ಆ ಪಕ್ಷದವ್ರಿಗೆ? ನೋಡಿ, ಈ ಕಾಂಗ್ರೆಸ್ನವರಾಗಲಿ JDS ಅವರಾಗಲಿ BJP ಅವರಾಗಲಿ ಈ 3 ಜನ ಹೊಂದಾಣಿಕೆಯಿಂದ ಇದ್ದೋದ್ರಿಂದನೇ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಏನಾಗುತ್ತೆ ಅಂದರೆ, ಸರ್ 2022-23ರಲ್ಲಿ 667 TMC ವಾಟರ್ನ ತಮಿಳುನಾಡು ಬಿಟ್ಟಿದ್ದೀವಿ, 24-25ರಲ್ಲಿ 503 TMC ನೀರನ್ನು ಬಿಟ್ಟಿದ್ದೀವಿ, 25-26 ಈಗ 305 TMC ನೀರನ್ನು ತಮಿಳುನಾಡಿಗೆ ಹರಿಸಿದ್ದೀವಿ. ಅವರು ಕೊಡಬೇಕಾದಕ್ಕಿಂತ 10 ಪಟ್ಟು ಜಾಸ್ತಿ ಕೊಟ್ಟಿದ್ದೀವಿ. ನಮಗೆ ಬೇಕಾಗಿತ್ತು 4.5 TMC ಮಾತ್ರ ಬೆಂಗಳೂರಿಗೆ. ಅದನ್ನ ಕಟ್ಕೊಳ್ಳೋದಕ್ಕೆ ಪರ್ಮಿಷನ್ ತಮಿಳುನಾಡು ಯಾರಿಗೆ ಬೇಕಾಗಿದೆ? ತಮಿಳುನಾಡು ಪರ್ಮಿಷನ್ ನಾಟ್ ನೀಡ್ ಅಸ್. ಇವತ್ತು ದೇವೇಗೌಡರೇ ಆಗಲಿ ಬ್ರಿಜೇಶ್ ಕಾಳಪ್ಪ ಮಾತನಾಡ್ತಾ ಇದ್ರು, ಇಲ್ಲಿ ಪರಿಸರ ಮತ್ತು ಇಲಾಖೆಗೆ ಏನು ಅರಣ್ಯ ಇಲಾಖೆಗೆ ಬೇಕಿರೋದು ಕೆಲವೊಂದು ಪಾಯಿಂಟ್ಸ್ ಗಳಿದ್ದಾರೆ ಕರ್ನಾಟಕ ಸರ್ಕಾರದ ಹತ್ರ. ಏನಪ್ಪಾ ಅಂತ ಹೇಳಿದ್ರೆ, ನೀವು ಕಟ್ಟಕ್ಕೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ 4996 ಹೆಕ್ಟೇರ್ ಪ್ರದೇಶ ಅರಣ್ಯ ಭೂಮಿ ಮುಳುಗಡೆ ಆಗುತ್ತೆ. ಇದಕ್ಕೆ ನಿಮ್ಮ ಉತ್ತರ ಕೊಡಿ. ನಂಬರ್ 2, 3181 ಎಕರೆ ಕಾವೇರಿ ವನ್ಯಜೀವಿ ಅಭಯಾರಣ್ಯ ಮುಳುಗಡೆ ಆಗುತ್ತೆ. ಉತ್ತರ ಕೊಡಿ. 1869 ಹೆಕ್ಟೇರ್ ಪ್ರದೇಶ ಮೀಸಲು ಅರಣ್ಯ ವಲಯ. ಉತ್ತರ ಕೊಡಿ ಅಂತೇಳಿ ಕರ್ನಾಟಕ ಸರ್ಕಾರಕ್ಕೆ ಏನು ಟ್ರಿಬ್ಯುನಲ್ ಇದೆ, ಗ್ರೀನ್ ಟ್ರಿಬ್ಯುನಲ್ ಮಾಹಿತಿ ಕೇಳಿದೆ. ನಾವಿಲ್ಲಿ ಅಬ್ಸರ್ವೇಷನ್ ಫೈಲ್ ಮಾಡಬೇಕಾದ್ರೆ ದೇವೇಗೌಡರು ಒಂದು ಲೆಟರ್ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ನಾವು ಈ ಅಬ್ಸರ್ವೇಷನ್ ಅನ್ನು ಇಟ್ಕೊಂಡು ರಿಮೋಟ್ ಸೆನ್ಸಿಂಗ್ ಅನ್ನ ಮಾಡ್ತೀವಿ. ದೇವೇಗೌಡರು ಲೆಟ್ರು. ಎರಡನೇದು, JIS ವಿಧಾನವನ್ನ ಬಳಸಿಕೊಂಡು ನಾವು ಸಂಸ್ಕರಣಾ ಯೋಜನೆಯನ್ನ ಸಿದ್ಧಪಡಿಸಿದ್ದೀವಿ ಕರ್ನಾಟಕ ಸರ್ಕಾರ. ಮೂರನೇದು, ನಿರ್ಮಾಣದ ನಂತರ ನಾವು ಗಾಳಿಯ ಗುಣಮಟ್ಟ ಮತ್ತು ಸೌಂಡ್ ಡಿಸಿಬಲ್ ಅದು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಅದಕ್ಕೆ ಅನೇಕ ತರನಾದಂತ ಯೋಜನೆಗಳನ್ನ ಅನುಕೂಲ ಅಂತಾನೆ ಅಲ್ಲ. ನೀವು ಇಲ್ಲಿ ತನಕ ಪ್ರಾಬ್ಲಮ್ಸ್ ಗಳು ಏನು ಅಂತ ಹೇಳಿದ್ರಿ, ನಾವು ಕೇಳ್ಪಟ್ಟಿದ್ವಿ, ನಾವು ಓದಿದೀವಿ. ಅವ್ರು ಯಾಕೆ ಅದಕ್ಕೆ ರೆಡಿ ಆಗಿಲ್ಲ ಅದನ್ನ ಪ್ರಶ್ನೆ ಮಾಡ್ತೀನಿ. ನನ್ನ ಪ್ರಶ್ನೆ ನೋಡಿ ಸರ್, ರೈತರ ಪಕ್ಷ ಅಂತ ಹೇಳ್ತೀರಿ ನೀವು, ನಿಮ್ಮ ಸೊಲ್ಯೂಷನ್ ಏನು ಇದಕ್ಕೆ? ಸೊಲ್ಯೂಷನ್ಸ್ ಏನು ಮೈತ್ರಿ ಮಾಡ್ಕೊಂಡು ನಾವು DK ಶಿವಕುಮಾರ್ ಹೇಳ್ಬಿಡ್ತೀನಿ. ಆಯ್ತು, ಹೌದಲ್ವಾ? ನಿಮ್ ಕ್ವಶನ್ಗೆ ಇದಕ್ಕೆ ಉತ್ತರ ಕೇಳ್ಬಿಡಿ ಕಾಂಗ್ರೆಸ್ನವ್ರ ಹತ್ರ. ಪ್ರಧಾನ ಮಂತ್ರಿ ಅವ್ರ ಹತ್ರ ಸನ್ಮಾನ್ಯ DK ಶಿವಕುಮಾರ್ ಅವರು ಒಂದು 15 ದಿನದಿಂದ ಹೋಗಿದ್ರು. ಬಿಡದಿಯ ಏನು ಟೌನ್ಶಿಪ್ ಯೋಜನೆ ಮಾಡೋದಿಕ್ಕೆ ಹೋಗಿದ್ರಲ್ವಾ, ಒಬ್ಬನ ರೈತನ ಕರ್ಕೊಂಡು ಹೋಗ್ಲಿಲ್ಲ, ಒಬ್ಬನೇ ವಿರೋಧ ಪಕ್ಷದ ನಾಯಕನ ಕರ್ಕೊಂಡು ಹೋಗ್ಲಿಲ್ಲ. ಸಭಾಸ್ ಅಂದ್ರಂತೆ ಮೋದಿ, ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಲ್ಲಿ. ಇಲ್ಲಿ ರೈತರು ಬೇಡ, ಇಲ್ಲಿ ವಿರೋಧ ಪಕ್ಷಗಳು ಬೇಡ. ಕಾವೇರಿ ಡಿಸ್ಪ್ಯೂಟ್ ಬಂದಾಗ ಎಲ್ಲಾ ರೈತರು ಬೇಕು, ಎಲ್ಲಾ ರಾಜಕೀಯ ಪಕ್ಷಗಳು ಬೇಕು, ಎಲ್ಲಾ ತಜ್ಞರು ಬೇಕು. ಇದಕ್ಕೋಸ್ಕರ ನಾವು ಕರ್ನಾಟಕದಲ್ಲಿ ಇರ್ಬೇಕಾ? ಇದು ಇವ್ರಿಗೆ ಏನು DK ಶಿವಕುಮಾರ್ ಅವರ ಬೆಂಗಳೂರಿಗೆ ನೀರು ಬಂದ್ಬಿಡ್ತು. ಕೇಳಿಸ್ಕೊಳ್ಳಿ, ಇಲ್ಲಿ ನಿಮ್ಮ
ನಿಮ್ಮ ಪಕ್ಷ ರಾಜ್ಯದಲ್ಲಿ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತು. ಪರಿಷತ್ ಎಲ್ಲ ಕೇಳಿಸ್ಕೊಳ್ಳಿ, ಲೆಟ್ ಮಿ ಕಂಪ್ಲೀಟ್. ಪರಿಷತ್ ಎಲೆಕ್ಷನ್ ಅಲ್ಲೂ ಏನ್ ರಿಸಲ್ಟ್ ಬಂತು ನೋಡ್ಕೊಂಡ್ರಿ. ನಿಮ್ಗೊಂದು ಒಳ್ಳೆ ಅಸ್ತ್ರ ಸರ್, ಕೇಳಿಸ್ಕೊಳ್ಳಿ, ಒಂದ್ ಒಳ್ಳೆ ಅಸ್ತ್ರ. DK ಶಿವಕುಮಾರ್ ಮೇಕೆದಾಟು ಮಾಡ್ಕೊಂಡು ಕ್ರೆಡಿಟ್ ತಗೊಳಕ್ಕಿಂತ ಮುಂಚೆ ಮೋದಿ ಒಪ್ಪಿಸ್ಕೊಂಡು ನೀವು ಟೇಬಲ್ ರೆಡಿ ಮಾಡ್ರಿ, ನಿಮಗೆ ಅಸ್ತ್ರ ಸಿಗಲ್ವಾ? ಇಲ್ಲಿ ಬಳಸ್ಕೊಳ್ರಿ ನೀವು ಅದನ್ನ. ಮೋದಿಯವರಿಗೂ ಈ ಡಿಸ್ಪ್ಯೂಟ್ಗೂ ಸಂಬಂಧ ಇಲ್ಲ. ಇಲ್ಲಿ ಏನಿದ್ರು ಕೇಂದ್ರ ಜಲ ಆಯೋಗಕ್ಕೂ ಮತ್ತು ಕರ್ನಾಟಕಕ್ಕೂ ಮತ್ತೆ ಈಗ ಅರಣ್ಯ ಇಲಾಖೆಗೂ ಡಿಸ್ಪ್ಯೂಟ್ ಇದೆ. ಇವತ್ತು ದೇಶದ ಅರಣ್ಯ ಇಲಾಖೆ ತಪ್ಪು ಇದು. ಹಿಮಾಚಲ ಪ್ರದೇಶದಲ್ಲಿ ಆದಂತಹ ಬ್ರಿಡ್ಜ್ಗೆ ಪರ್ಮಿಷನ್ ಸಿಕ್ಕಿದೆ, ಒರಿಸ್ಸಾದಲ್ಲಿ ಆದಂತ ಇದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಇವತ್ತು 45 ಕಿಲೋಮೀಟರ್ ನಿಂತೋಗಿದ್ದಂತಹ ಯೋಜನೆಗೆ ದೇವೇಗೌಡರು ಪರ್ಮಿಷನ್ ಕೊಡಿಸಿದ್ದಾರೆ. ಇದಕ್ಕೆ ಯಾಕೆ ನೀವು ಈ ರೀತಿಯಾದಂತ ಪರ್ಮಿಷನ್ ನೀವು ತಾಳಕ್ಕೆ ಇಷ್ಟಪಡ್ತಾ ಇಲ್ಲ? ಅರಣ್ಯ ಇಲಾಖೆ ಮೋದಿ 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 ಈಗ ಮೋದಿ ಅವ್ರ ಸರ್ಕಾರನೇ ಇಲ್ಲಪ್ಪ ತಮಿಳ್ನಾಡಲ್ಲಿ. ಹಾಗಾದ್ರೆ ರಾಜಕೀಯ ತಂತ್ರಗಳನ್ನ ಮಾಡ್ತಾ ಇದ್ದಾರೆ ಮೋದಿ ಮೇಲೆ. ಮೋದಿ ಹಾಗಾದ್ರೆ ಅವ್ರು ಫೇವರ್ ಮಾಡ್ಬೇಕಾ? ದಿಸ್ ಇಸ್ ನಾಟ್ ದ ಡಿಸ್ಪ್ಯೂಟ್ ಆಫ್ ಮೋದಿ ಅಂಡ್ ಕರ್ನಾಟಕ ಗವರ್ನಮೆಂಟ್. ಏನ್ ಮಾತಾಡ್ತೀರಿ? ನಮ್ ಕಡೆ ಒಂದ್ ಗಾದೆ ಮಾತಿದೆ, ಖರ್ಜೂರ ಹಣ್ಣಾಗಷ್ಟೊತ್ತಿಗೆ ಕಾಗೆ ಬಾಯಲ್ಲಿ ಹುಣ್ಣಾಗಿತ್ತಂತೆ. ಪರಿಹಾರ ಇನ್ನು ಯಾವಾಗ? 3 ವರ್ಷ ಆಯ್ತು. ನೀವು 3 ವರ್ಷದ ಹಿಂದೆ ಮೇಕೆದಾಟು ಪಾದಯಾತ್ರೆ ಮಾಡ್ಕೊಂಡೆ ಅಧಿಕಾರಕ್ಕೆ ಬಂದಿದ್ದು. DK ಶಿವಕುಮಾರ್ ಶೋ ಆಫ್ ಮೇಕೆದಾಟು ಯೋಜನೆ ಮಾಡಿದ್ರ ಅಥವಾ ಪಾದಯಾತ್ರೆ ಅಂತ ಮಾಡಿದ್ರ? ಕರೀರಿ ಸರ್ವ ಪಕ್ಷಗಳನ್ನ, ಬಿಜೆಪಿ ಕರೀರಿ, JDS ನ ಕರೀರಿ, ಕುತ್ಕೊಂಡು ಒಂದು ಮೀಟಿಂಗ್ ಮಾಡ್ರಿ. ಪಾದಯಾತ್ರೆ ಮಾಡೋದು, ಮಾಸ್ಕ್ ಹಾಕೊಳ್ಳೋದು, ಕರೋನಾ ಟೈಮ್ ನಲ್ಲಿ ಕೇಸ್ ಹಾಕಿಸ್ಕೊಳ್ಳೋದಲ್ಲ ಮೇಡಮ್. ಪರಿಹಾರ ಕೊಡಿ. ಬೆಂಗಳೂರಿಗೆ ಕುಡಿಯೋ ನೀರನ್ನು ಒದಗಿಸೋಕ್ ತಾಕತ್ತಿಲ್ಲ ನಿಮ್ಗಳ ಕೈಲಿ ಅಂದ್ರೆ ನಿಮ್ಮನ್ನ ನಂಬಿ ಹೆಂಗ್ ಕೊಡೋಣ ರಾಜ್ಯನ ಅಂತ ಕೇಳ್ತಾರೆ. ಮೇಡಮ್, ತಾಕತ್ತು ಮತ್ತೆ ಇಚ್ಛಾಶಕ್ತಿ ಇರೋದ್ರಿಂದನೇ ಇದನ್ನ ತರಬೇಕು ಅಂತ ನಾವು ಹೊರಟವರು. ಯಾರು ಹೇಳಿದ್ದು ಬಿಡದಿ ಟೌನ್ಶಿಪ್ ಬಗ್ಗೆ ಮಾತ್ರ ಮಾತಾಡಿದ್ರು ಅಂತ? ಪ್ರೂಫ್ ಇದೆ ಇಲ್ಲಿ. 12ನೇ ಜೂನ್ ಜಲಶಕ್ತಿ ಸಚಿವರನ್ನ DK ಶಿವಕುಮಾರ್ ಅಲ್ಲ ಇವ್ರು ಹೇಳಿದ್ದಕ್ಕೆ ನಾನು ಹೇಳ್ತಿದ್ದೀನಿ. ಯಾರು ಹೇಳಿದ್ರು ಭೇಟಿ ಮಾಡಿಲ್ಲ ಅಂತ? ಯಾರು ಹೇಳಿದ್ರು ಮಾತಾಡಿಲ್ಲ ಅಂತ? ಸೆಂಟ್ರಲ್ ಮಿನಿಸ್ಟರ್ ನಮ್ಮ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಜಲಸಂಪನ್ಮೂಲ ಸಚಿವರು ಭೇಟಿಯಾಗಿ ಮಾತಾಡಿದ್ದಾರೆ. ಈ ಸುಳ್ಳು ಆರೋಪ ಯಾಕೆ ಮಾಡ್ತಿದ್ದಾರೆ? ಫೋಟೋಗಳು ನಿಮ್ಗಳಿಗಿಂತ ಮುಂಚೆ ಮೀಡಿಯಾದವ್ರಿಗೆ ನಮಗೆ ಬಂದಿರುತ್ತೆ, ನಾವು ನೋಡಿರ್ತೀವಿ. ಅದೆಲ್ಲ ವಿಚಾರ ಕೇಳಿಸ್ಕೊಳ್ಳಿ. ಇವ್ರು ಹೇಳ್ತಿರೋ ಬಿಡದಿ ಟೌನ್ಶಿಪ್ ಅಂತ ಯಾಕೆ ಹೇಳ್ತಾರೆ? ಪರವಾಗಿಲ್ಲ, ಬಿಡದಿ ಅಂತ ಮಾತಾಡ್ಕೊಂಡು ಅದು ನಿಮ್ಗೆ ಬ್ಯಾಕ್ಲಾಶ್ ಆಗುತ್ತೆ. ಬಿಡದಿಯ MLA ಎಲ್ರಿ ಹೋಗಿದ್ದಾರೆ, ಬಿಡದಿ ಭಾಗಕ್ಕೆ ಸಂಬಂಧಪಟ್ಟವರು. ನಿಮ್ಮ DK ಶಿವಕುಮಾರ್ ಅವರು ಅತ್ಯಾಪ್ತರು, ಶಿಷ್ಯ ಅಂತ ಕರೆಸ್ಕೊಳ್ಳೋರು ತಲೆ ಮರೆಸ್ಕೊಂಡು ಓಡಾಡ್ತಾ ಇದಾರಂತಲ್ಲ. ಯಾರು ಮೇಡಮ್ ಹೇಳೋದು ತಲೆ ಮರೆಸ್ಕೊಂಡು ಮಾತಾಡ್ತಾರೆ? ಮೇಡಮ್, ರೆಡ್ ಝೋನ್ ಹಾಕಿ 20 ವರ್ಷದಿಂದ ರೈತರನ್ನ ಸಾಯ ತರ ಮಾಡಿದ್ದು ಇದೇ JDS ಅವರು. ಯಾಕೆ ರೆಡ್ ಝೋನ್ ಹಾಕಿದ್ರು? ಮತ್ತೆ ಬಿಡದಿನ ಯಾಕೆ ರೆಡ್ ಝೋನ್ ಹಾಕಿದ್ರು? ಅವರ ಬದುಕನ್ನ ಸರ್ವನಾಶ ಮಾಡಿದವರು ಇವರು. ರೈತರ ಹೆಸರಲ್ಲಿ ದೇವೇಗೌಡರು, ಈ ಕುಮಾರಸ್ವಾಮಿ ಅವರು ಇವತ್ತು ರೈತರಿಗೆ ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದಾರೆ. ರೈತರ ಬಾಳನ್ನ ಹಸನು ಮಾಡ್ತಾ ಇದ್ದೀರಾ. ಅವರಿಗೆ ಇಷ್ಟ ಬಂದವರು ಕೊಡ್ತಾರೆ, ಬೇಡ ಅಂದವರು ಬೇಡ್ತಾರೆ. ರೆಡ್ ಝೋನ್ ಪ್ರಶ್ನೆ ಮಾಡಿ. ರೆಡ್ ಝೋನ್ ತೆಗೀರಿ ನೀವು. 20 ವರ್ಷದಿಂದ ನೋಡಿ ಮೇಡಮ್, ರೈತರು ಕೊಡಲ್ಲ ಅಂದ್ರೆ ಯಾವುದೇ ನಾವೇನು ನಿಮ್ ಕೈಯಲ್ಲಿ ತಡೀರಿ, ನಿಮ್ ಕೈಯಲ್ಲಿ ಮಗು ರೆಡ್ ಝೋನ್ ಇಂದ ತೆಗೀರಿ. ಅದನ್ನ ಕೈಯಲ್ಲಿ ಮಗು ಇದೆಯಾ? ರೆಡ್ ಝೋನ್ ಇಂದ ತೆಗಿರಿ. ನೀವು ರೈತರು ಜೀವನ ಬೀದಿ ತರ್ತಾ ಇದ್ದೀರಾ. ಪದ ತೆಗಿಬೇಡಿ, ಕಾಂಗ್ರೆಸ್ ಒಳ್ಳೇದಾಗಲ್ಲ. ನಾನು ಹೇಳ್ತಾ ಇದ್ದೀನಿ, ನಿಜವಾಗಿಯೂ ಒಳ್ಳೇದಾಗಲ್ಲ. ಒಂದ್ ನಿಮಿಷ, ರೈತರು ಒಪ್ಕೊಂಡ್ರೇನೆ ಒಂದು ಪ್ರಾಜೆಕ್ಟ್ ಮಾಡಕ್ ಆಗುತ್ತೆ. ರೈತರನ್ನ ವಿರೋಧ ಕಟ್ಕೊಂಡ್ರೆ ನಮ್ಮ ಸರ್ಕಾರನು ಅದು JDS ಪ್ರೇರಿತ ರಾಜಕೀಯ ನಮಗೆ ಬೇಡ. ನಾಳೆ ದಿನ ಬೇಡವೇ ಬೇಡ ರೈತರು ಅಂದಾಗ ನಾವು ಬೇಕಾದ್ರೆ ಪ್ರಾಜೆಕ್ಟ್ ಕ್ಯಾನ್ಸಲ್ ಮಾಡ್ತೀವಿ. ರೈತರು ಬೇರೆ ಗೋಲಿಬಾರ್ ಮಾಡಿಸೋದಾಗ್ಲಿ, ರೈತರನ್ನ 3 ತಿಂಗಳು ದೇಶದ ಹೆಬ್ಬಾಗ್ಲಲ್ಲಿ ಕೂರ್ಸೋದಾಗ್ಲಿ ಆ ರಾಜಕೀಯವನ್ನ ನಮ್ಮ ಕಾಂಗ್ರೆಸ್ ಯಾವತ್ತೂ ಮಾಡಿಲ್ಲ. ತಮಿಳ್ನಾಡವರು ಪೊಲಿಟಿಕಲ್ ಗೇಮ್ ನ ಅಗೇನ್ ಮುಂದುವರಿಸ್ತಾ ಇದ್ದಾರೆ, ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಕೊಡೋಕೆ ಕೌಂಟರ್ ಅಟ್ಯಾಕಿಂಗ್ ನಿಮ್ಮ ಹತ್ರ ಅಟ್ಲೀಸ್ಟ್ ಒಂದು ಅನ್ನೋ ಪದ ಇದೆಯಾ? ಏನ್ ತಯಾರಿ ಮಾಡ್ಕೊಂಡಿದ್ದೀವಿ? ಮೇಡಮ್, ಒಂದ್ ಹೇಳ್ತೀನಿ ನೋಡಿ, DK ಶಿವಕುಮಾರ್ ಸಾಹೇಬ್ರು ಈ ಮಧ್ಯದಲ್ಲೇ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ವಿಜಯ್ ಹತ್ರ ಮಾತಾಡ್ತೀನಿ ಅಂತ. ಮೇಡಮ್, ಅವರು ಟೇಬಲ್ ಬರಕ್ ರೆಡಿ ಇಲ್ಲದೆ ಇರ್ಬೋದು. ನಮಗ್ ಬೇಕಾಗಿದೆ, ನಮ್ಗೆ ಇಚ್ಛಾಶಕ್ತಿ ಇದೆ, ನಾವು ಹೋಗ್ತೀವಿ, ಹೋಗ್ತೀವಿ. ಹೇಳಿದಾರಲ್ಲ, ನಾನು ಹೋಗಿ ವಿಜಯ್ ಅವ್ರನ್ನ ಮೀಟ್ ಮಾಡಿ ಮಾತಾಡ್ತೀನಿ ಅಂತ. ಈಗ ತತ್ಕ್ಷಣದಲ್ಲೇ ಮಾಡ್ತಾರೆ. ಅವ್ರು ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರೇನ್ ಹೇಳಿದ್ದಾರೆ ನೋಡಿ, ಇದನ್ನ ಕುಡಿಯೋ ನೀರಿಗೆ ಬಿಟ್ಟು ಬೇರೆ ಯಾವ್ದಕ್ಕೂ ಒಂದು ಚಂಬು ನೀರನ್ನು ಸಹ ಯೂಸ್ ಮಾಡಲ್ಲ. ಸೊ ಇಚ್ಛಾಶಕ್ತಿ ಇರೋದ್ರಿಂದನೇ ಇದು ಮಾಡ್ಲೇಬೇಕು ಅನ್ನೋ ಬಿಟ್ರೆ DK ಶಿವಕುಮಾರ್ ಅವರ ಅಧಿಕಾರಾವಧಿ ಟೆಕ್ನಿಕಲ್ ಇರ್ಬೋದು, ಎನ್ವಿರಾನ್ಮೆಂಟಲ್ ಇರ್ಬೋದು, ಸೆಂಟ್ರಲ್ ಗವರ್ನಮೆಂಟ್ ಎಲ್ಲ ವಿಷಯಗಳು ಇರೋದ್ರಿಂದ ನಮಗೆ ಹಿನ್ನಡೆ ಆಗಿರ್ಬೋದು. ಆದ್ರೆ ಮಾಡೇ ತೀರ್ತೀವಿ. ಮಹದಾಯಿ ಹೋರಾಟದಲ್ಲಿ ರೈತರು
ಹೋಗಿದ್ರು? ನಮ್ಮ ನೀರು ನಮ್ಮ ಹಕ್ಕಲ್ವಾ? ಮಹದಾಯಿ ರೈತ ಇವತ್ತು ಹೋಗಿದ್ರು. BJP ಅವ್ರ ಮೇಲೆ government ಗೋಳಿ ಇದೆ, ಮಾಡ್ತಾರೆ. ಗೋವಾದಲ್ಲಿ BJP government ಇದೆ, ಮಾಡ್ಲಿ, ಯಾರ್ರೀ ಬೇಡ ಅಂದ್ರು? ಅಲ್ಲ, ಇವತ್ತು ಯಾವ government ಇದೆ? ಗೋವಾಲ್ಲೂ BJP ಇದೆ, ಕೇಂದ್ರದಲ್ಲೂ BJP ಇದೆ, ಮಾಡ್ಬೋದಿತ್ತಲ್ವಾ? ನಿಮ್ಗೆ ಮಾಡೋ ಬಂದಿದ್ರೆ ಬೆಂಕಿ ಹಾಕ್ತು. ನಿಮ್ ಯೋಗ್ಯತೆಗೆ ಬೆಂಕಿ ಹಾಕಿ ಮಹದಾಯಿ ಕ್ಲಿಯರ್ ಮಾಡಿಸ್ರಿ. ಬೆಳಗಾವಿ ಅಧಿವೇಶನದಲ್ಲಿ ಲಾಠಿ ಚಾರ್ಜ್ ಮಾಡ್ತೀರಾ? ಮಹೇಶ್ ಯಾರಿಗೂ ಕೇಳಿಸಲ್ಲ ಮಹೇಶ್. ಅಲ್ಲ, ಅವ್ರು ಅದನ್ನ ಹಂಗೆ ಹೇಳಿದ್ದು. ಅಂತಾರೆ ಅಂದ್ರೆ ಏನು JDS ನವರಂತೆ ಮಹದಾಯಿ ಬಗ್ಗೆ ಮಾತನಾಡಿ, ರೈತರ ಪ್ರಶ್ನೆ ಬಗ್ಗೆ. simple. ಮಾತಾಡಿ, ತಡೀರಿ, ನಿಮ್ದೇ ತಡೀರಿ, ಇದೆ. ತಡೀರಿ, ಮಾಡ್ತಾ ಇದ್ದಾರೆ ತಡೀರಿ. ಕಾಂಗ್ರೆಸ್ ಪ್ರಶ್ನೆ ಅವಾಗ. simple. ಆಯ್ತು, ತಡೀರಿ, ಮೆಟ್ಟೂರು, ತಡೀರಿ, ವಗಡಿಕಲ್ಲು, ತಡೀರಿ. ಮೂಗೂರು, ತಡೀರಿ, ಭವಾನಿ, ನೋಯ್ಡಾ, ಮಹೇಶ್, ಅಮರಾವತಿಯಲ್ಲಿ ನೀವು ಹಂಗೆ ಸಬ್ಬು ಮಾಡ್ತೀರಾ ವೇಗವನ್ನ panel ಮರೆದು ಅಲ್ಲಿ. ತಮಿಳುನಾಡು ಅಲ್ಲ, ಸರ್ಕಾರ ಏನ್ ಮಾಡ್ತು? ಕಾಂಗ್ರೆಸ್ ಸೋನಿಯಾ ಗಾಂಧಿ ಅವರು ಒಂದೇ ಒಂದು ನೀರ ಹನಿ ನೀರ ಅಲ್ಲ, ಮೇಡಮ್, ಈ ದ್ವಂದ್ವ ಹೇಳಿಕೆ ಈಗ ಅವರೇ ಹೇಳಿದ್ರು ಎಷ್ಟೆಲ್ಲ ಸಮಸ್ಯೆಗಳಿದೆ ಅಂತ. ತಡೀರಿ ಸರ್. ನಮ್ಮ ಸ್ಕೂಲ್ ಭಾಗದಿಂದಲೂ ನಮಗೆ ಹೇಳ್ಕೊಟ್ಟಿರೋದು ಇಷ್ಟೇ, ಎಂಥ ಶತ್ರುನೇ ಆಗ್ಲಿ ಮನೆಗೆ ಬಂದವರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆದ್ರೂ ಮಾಡಬೇಕು ಅಂತ. ನಾವಿಲ್ಲಿ ಯಾವುದಕ್ಕೂ ಕೇಳ್ತಿಲ್ಲ, ಕೇಳ್ತಿರೋದು ಕುಡಿಯೋ ನೀರಿಗೆ. ಆದ್ರೂ ಕೂಡ ನಮ್ಮೂರಿನಲ್ಲಿರೋ ನದಿ ನೀರನ್ನ ನಮಗೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಸಾರಿ, ನಮ್ಮ ಕಾವೇರಿ ನೀರನ್ನ ಕುಡಿಯೋ ವ್ಯವಸ್ಥೆಗೆ ನಮ್ದು ಇನ್ನೆಂಥ ಹೀನಾಯ ಪರಿಸ್ಥಿತಿ ಸರ್. 3 ದುರಂತಗಳು. ಹಾ, ತಮಿಳುನಾಡಿನ ಅಸೆಂಬ್ಲಿಲಿ ಏನು ನಡೀತು, ಇಲ್ಲೇನಾಗ್ತದೆ? ಕರೆಕ್ಟ್, ನಮ್ಮಲ್ಲಿ ಏನು ನಡೀತು? ಕರೆಕ್ಟ್. ಅವರು ಒಕ್ಕರ್ನಲ್ಲಿ ಮಾತಾಡ್ತಾರೆ, ನಾವು ಮಾತಾಡೋದಿಲ್ಲ. ಕಾವೇರಿಗಾಗಿ ದನಿ ಎತ್ತಬೇಕಾಗಿದೆ, ನಾವು ದನಿ ಏರಿಸ್ತಾ ಇದ್ದೀವಿ. ವ್ಯತ್ಯಾಸ ಇದೆ. ದನಿ ಎತ್ತೋದಕ್ಕೂ ದನಿ ಏರಿಸೋದಕ್ಕೂ ವ್ಯತ್ಯಾಸ. ಭಾಳ ಮುಖ್ಯವಾಗಿ ಮತ್ತೊಂದು ದುರಂತ ಏನು ಅಂತ ಹೇಳಿದ್ರೆ, ವಿ ಆಲ್ ಸಫರ್ ಫ್ರಮ್ JCB ಸಿಂಡ್ರೋಮ್. ಅಣೆಕಟ್ಟು ಕಟ್ಟಕ್ಕೆ JCB ಬಳಸ್ತೀವಿ. ನನ್ನ ಇಂಟರ್ಪ್ರಿಟೇಷನ್ ಪ್ರಕಾರ JCB ಅಂದರೆ ಜಡ್ಜಿಂಗು, ಕಂಪ್ಲೈನಿಂಗು, ಬ್ಲೇಮಿಂಗು. ನಾವು ಒಂದು ತಂಡವಾಗಿ ಕೆಲಸ ಮಾಡ್ತಿಲ್ಲ, ವಾಸ್ತವ ಇದು. ಮಾಡಿಸ್ಬೇಕಾಗಿರುವಂಥ ಜವಾಬ್ದಾರಿ ಯಾರದ್ದು ಅಂತ ಹೇಳಿದ್ರೆ, ಯಾರು ಅಧಿಕಾರದಲ್ಲಿ ಕೂತಿರ್ತಾರೆ ಅವ್ರದ್ದು. ಅದು ಸನ್ಮಾನ್ಯ DK ಶಿವಕುಮಾರ್ ಇರ್ಬೋದು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಇರ್ಬೋದು, ಅಥವಾ ಸನ್ಮಾನ್ಯ ಯಡಿಯೂರಪ್ಪನವ್ರು ಇರ್ಬೋದು. ಆಲ್ವೇಸ್ ಡೆಮೋಕ್ರಸಿಯಲ್ಲಿ ನಿಮಗೆ ಕೆಲಸ ಆಗೋದು ಹೇಗೆ ಅಂದರೆ, ದಿ ಅಪೋಸಿಷನ್ ಹ್ಯಾಸ್ ಇಟ್ಸ್ ಸೇ, ದ ಗೌರ್ಮೆಂಟ್ ಹ್ಯಾಸ್ ಇಟ್ಸ್ ವೇ. ನಾವು ಬೀದಿಯಲ್ಲಿ ನಿಂತ್ಕೊಂಡು ಇವನು ರಾಜ್ಯದ್ರೋಹಿ, ರಾಷ್ಟ್ರದ್ರೋಹಿ, ಇವನು ಆ ಥರದವನು, ಯಾವುದೇ ಪಕ್ಷದವ್ರು ಮಾಡಿದಾಗ ಪಕ್ಕದ ರಾಜ್ಯಕ್ಕೆ ಏನು ಹೋಗುತ್ತೆ ರೀ ಮೆಸೇಜು? ಆಮೇಲೆ ನೀವು ಹೋಗಿ JK ಶಿವಕುಮಾರ್ ಅವರೋ ಅಥವಾ ಮುಂದೆ ಬರೋ ಇನ್ನೊಬ್ಬ ಮುಖ್ಯಮಂತ್ರಿನೋ ವಿಜಯ್ನೋ ಮತ್ತೊಬ್ಬರನ್ನ ಕೂಡಿಸ್ಕೊಂಡು ಮಾತಾಡಿದ ತಕ್ಷಣ ಏನು ಪರಿಹಾರ ಸಿಗೋದಿಲ್ಲ. ಇಟ್ಸ್ ಫಾರ್ ಆಪ್ಟಿಕ್ಸ್. ನಾವು ಆ ಪ್ರಯತ್ನನೂ ಮಾಡಿದ್ದೀವಿ ಅಂತ ಅನ್ನಿಸ್ಕೋಬೇಕು, ಮಾಡಿಲ್ಲ ಅಂತ ಆಗಬಾರ್ದು. ಇತಿಹಾಸದಲ್ಲಿ ಪ್ರಯತ್ನಗಳಲ್ಲಿ ಯಾವುದೇ ಕೊರತೆ ಇಲ್ಲ. ನಾವು ನಿಸ್ಸಂಶಯವಾಗಿ ನಿರ್ವಂಚನೆಯಿಂದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೂ ಇದ್ದೀವಿ, ಸೈಡ್ ಬೈ ಸೈಡ್. ಇನ್ ಬಿಟ್ವೀನ್ ಏನಾದರೂ ಪರಿಹಾರ ಸಿಕ್ಕಿದ್ರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಪರಿಹಾರ ಇವತ್ತು ನಮಗೆ ಕೋರ್ಟಿಂದಾನೇ ಬರಬೇಕಾಗಿದೆ. ಆಮೇಲೆ ಇದು ಸ್ಪ್ರಿಂಟ್ ಅಲ್ಲ ಮೇಡಮ್, 100 ಮೀಟರ್ ರೇಸ್ ಅಲ್ಲ ಇದು, ಇಟ್ಸ್ ಎ ಮ್ಯಾರಥಾನ್. ಇನ್ನು 10 ವರ್ಷಗಳು ಎಳೆದಾಡುತ್ತೆ ಇದು, ಅಷ್ಟು ಸುಲಭ ಇಲ್ಲ. ಬಟ್ ಅಷ್ಟರ ತನಕ ನನ್ನ ಕಳಕಳಿ, ನನ್ನ ಕಾಳಜಿ, ನನ್ನ ಮನವಿ ಇರೋದಿಷ್ಟೇ, ಬೇಕಾಗಿರೋ ಸಂಪನ್ಮೂಲಗಳನ್ನು ಒದಗಿಸ್ತಾ ಹೋಗ್ರಿ. ಬಿ ಪ್ರಿಪೇರ್ಡ್. ಈಗ ಯಾವ್ಯಾವ ಶುರು ಮಾಡಿದ್ರೆ ಫಸ್ಟ್ ಕಂಪ್ಲೀಟ್ ಮಾಡಿ ಅದನ್ನು. ಪಕ್ಕದ ರಾಜ್ಯದ ಜೊತೆ ನಮಗೆ ವಿವಾದ ಇದೆ ಅಂತ ಹೇಳ್ತೀರಾ, ಉಳಿದವಕ್ಕೆ ಹೇಳಿ. ನಮ್ಮ ಹಳ್ಳಿಗಳಲ್ಲಿ ನಮ್ಮ ಕೆರೆಯಲ್ಲಿ ಹೂಳೆತ್ತಿದ್ದೀವಾ? ಎಲ್ಲರೂ ನೋಡಿ, ಎನ್ವಿರಾನ್ಮೆಂಟಲ್ ಡೇ ಬಂತು ಅಂತ ಹೇಳಿದ್ರೆ ಈ ತಿಂಗಳಲ್ಲಿ, ಬ್ಯೂಟಿ ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ಯಾವುದೋ ದೇಶದಲ್ಲಿ ಅರಣ್ಯ ಸಚಿವರು ಬಂದು, ಪರಿಸರ ಸಚಿವರು ಬಂದು ಗಿಡ ನೆಟ್ರಂತೆ. ಮಧ್ಯಾಹ್ನದಷ್ಟೊತ್ತಿಗೆ ಒಂದು ಕುರಿ ಬಂದು ಆ ಗಿಡನ ತಿಂತಂತೆ. ರಾತ್ರಿಗೆ ಅದೇ ಕುರಿನ ಹೊಡೆದು ಸಚಿವರಿಗೆ ಊಟ ಬಡಿಸಿದ್ರಂತೆ. ಅಂತಾರಾಷ್ಟ್ರೀಯ ಪರಿಸರ ದಿನಾಚರಣೆ. ಈಗ ನಾನು ಕೇಳ್ಪಟ್ಟೆ ಎಷ್ಟೋ ಲಕ್ಷ ಸಸಿಗಳನ್ನು ನೆಡ್ತಾ ಇದ್ದೀವಿ ಅಂತ. ಎಲ್ಲಿ ನೆಡ್ತಿದ್ದೀರಿ? ಸಸಿ ನೆಡೋದು ದೊಡ್ಡ ವಿಷಯ ಅಲ್ಲ, ಅದು ಮರ ಆಗೋ ಥರ ಮಾಡ್ಕೋಬೇಕು. ಬೆಂಗಳೂರಲ್ಲಿ ಎಷ್ಟು ಮರಗಳು ಬೀಳ್ತಾ ಇವೆ, ಅಷ್ಟು ಸಸಿಗಳು ಅಲ್ಲೇ ನೆಡ್ತಾ ಇದ್ದೀವ? ಬರಡಾಗುತ್ತೆ ಬೆಂಗಳೂರು, ಕಾಂಕ್ರೀಟ್ ಜಂಗಲ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಇಲ್ಲಿ ಬರುವಂಥ ಮಳೆ ನೀರನ್ನು ಕೊಯ್ಲನ್ನು ಸರಿಯಾಗಿ ಮಾಡಿಕೊಂಡ್ರೆ ನಮಗೆ ಇಷ್ಟು ಸಂಕಷ್ಟ ಇಲ್ಲ. ನಮಗೆ ಡ್ಯಾಮ್ ಬೇಕೇ ಬೇಕು, ಕಟ್ಟಬೇಕು ಭವಿಷ್ಯಕ್ಕೋಸ್ಕರ. ಅದ್ರ ಜೊತೆಗೆ ಇವತ್ತು ಏನಿದೆ ಅದನ್ನು ಉಳಿಸ್ಕೊಳ್ತಾ ಇದ್ದೀವಾ? ಪ್ರತಿಯೊಂದು ಕೆರೆಯಲ್ಲಿ ಹೂಳೆತ್ತಾ ಇದ್ದೀವಾ? ಇಲ್ಲವೇ ಇಲ್ಲ ನಮ್ಮಲ್ಲಿ ಇದು ಅಪ್ರೋಚು. ಹಿಂದೆ ನಾನೊಂದು ವಿಡಿಯೋ ಕೇಳ್ತಿದ್ದೆ, ತಮಿಳ್ನಾಡಿನವ್ರೇ ಒಬ್ಬ ಮಹಿಳೆ ಮಾಡಿದ್ದು. ಯಾಕ್ರಿ ಭಿಕ್ಷೆ ಬಿಡ್ತೀರಾ ಕರ್ನಾಟಕದ ಹತ್ರ, ಕಾವೇರಿ ನೀರು ಕೊಡಿ ಅಂತ? ನಿಮ್ಮ ಬಾವಿ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಕೆರೆ ಕ್ಲೀನ್ ಮಾಡ್ಕೊಳ್ಳಿ, ಬರೋ ನೀರು ಸಹಜವಾಗಿ ಸ್ಟೋರ್ ಮಾಡೋ ಥರ ಮಾಡ್ಕೊಳ್ಳಿ ಅಂತ. ನಾವು ಮಾಡ್ತಾ ಇದ್ದೀವಾ? ಮಾಡ್ತಿಲ್ಲ. JCBನಲ್ಲಿದ್ದೀವಿ ನಾವು. ಅವ್ರನ್ನ ಬ್ಲೇಮ್ ಮಾಡೋದು, ಇವ್ರನ್ನ ಬ್ಲೇಮ್ ಮಾಡೋದು. ವಸ್ತುಸ್ಥಿತಿ ಏನು ಬದಲಾವಣೆ ಆಗಿದೆ? ಮಾಡಿ, ಪಾದಯಾತ್ರೆಗಳು ಮಾಡಿ, ಹೋರಾಟ ಮಾಡಿ, ಪೊಲಿಟಿಕಲ್ ಮೇಲೇಜ್ ತೊಗೊಳ್ಳಿ, 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ. ನಾನು ರಾಜಕೀಯದಲ್ಲಿ ಆಸಕ್ತಿ ಇರೋನೆ, ನಾಯಕ ಆಗಬೇಕು ಅಂತಲ್ಲ. ಎವ್ರಿ ಸಿಟಿಸನ್ ಹ್ಯಾಸ್ ಟು ಶೋ ಇಂಟ್ರೆಸ್ಟ್ ಇನ್ ಪಾಲಿಟಿಕ್ಸ್. 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ, 4.5 ವರ್ಷ ಅಭಿವೃದ್ಧಿ ರಾಜಕೀಯ ಮಾಡ್ರಿ.
ಸರ್ ನನ್ನ ಕಳಕಳಿ ಮನವಿ ಇದು. ಡಾಕ್ಟರ್ ಸರ್ 25ನೇ ಇಸ್ವಿಯಲ್ಲಿ ಕಾವೇರಿ ನೀರಾವರಿ ನಿಗಮದಲ್ಲಿ ಕಾವೇರಿ ನೀರು ಬಂದಿದ್ದು ಮೇಡಮ್ 305 TMC ಮೇಡಮ್. 305 TMC ನಾನು ಮಂಡ್ಯ ಜಿಲ್ಲೆಯವನಾಗಿ 10 ಸರಿ DC ಅವರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಎಲ್ಲ ಹೋಗಿ ಕೆರೆ ಕಾಲುವೆಗಳಿಗೆ ನೀರು ತುಂಬಿಸಿ ಅಂತೇಳಿ. ಒಂದೇ ಒಂದು ತೊಟ್ಟು ನೀರು ತುಂಬಿಸ್ಲಿಲ್ಲ ಕೆರೆ ಕಾಲುವೆಗಳಿಗೆ DC, ನೇರವಾಗಿ ಬಿಟ್ಟರು ತಮಿಳುನಾಡಿಗೆ ಹರಿದೋಯ್ತು. ಇವತ್ತು 81 ಅಡಿ ನೀರಿದೆ, ಡೆಡ್ ಸ್ಟೋರೇಜ್ ಆಯ್ತದೆ ಕಾವೇರಿ ನೀರಲ್ಲಿ. ಮೊನ್ನೆ DC ಅವರು ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರಿಗೆ ನೀರು ಬಿಡೋದಿಲ್ಲ ಅಂತ. 4600 ಎಕರೆ ಕಬ್ಬು ಒಣಗೋಯ್ತಾ ಇದೆ, 600 ಎಕರೆ ಬೆಳೆಗಳು ಒಣಗೋಗ್ತಾ ಇದೆ. ಇದಕ್ಕೋಸ್ಕರ ಇವತ್ತು ನಮ್ಮ ಸರ್ಕಾರಗಳು ಇಲ್ಲಿ ಕೈ ಕಟ್ಕೊ ಕೂತಿದ್ದೀವಿ. ವೆಲ್ ಅಂಡ್ ಗುಡ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ವಿಚಾರ ಸಿಂಪಲ್, ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ತಲೆ ಎತ್ತಕ್ಕೆ ಬಿಡಲ್ಲ, ಪ್ರಾದೇಶಿಕ ಪಕ್ಷಗಳೇ ಆಳ್ವಿಕೆ ನಿಲ್ಲಿದಂಕ ಮಾಡ್ಕೊ ಬಂದಿರೋದು. ನಮ್ಮಲ್ಲಿ ಹೇಳ್ಕೊಳಕ್ ರಾಷ್ಟ್ರೀಯ ಪಕ್ಷಗಳಿದಾವೆ, ರಾಷ್ಟ್ರೀಯ ಪಕ್ಷದ ಜೊತೆಗೆ ಈಗ ಪ್ರಾದೇಶಿಕ ಪಕ್ಷ ಏನಿತ್ತು ಅದು ಕೂಡ ಮರ್ಜಾಗಿದೆ. ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಮುಂದುವರಿಸ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಬಟ್ ಅವ್ರಿಗೆ ಬೇಕಾಗಿಲ್ಲ ಅದು. ಸರ್ ಹೇಳ್ತಾ ಇದ್ರಲ್ಲ, ಕಾವೇರ್ತಾ ಇರಬೇಕು, ಅದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ರೆ ಅವ್ರಿಗೆ ಬೇಕಲ್ಲ, ಅಸ್ತಿತ್ವದ ಪ್ರಶ್ನೆ ಅಲ್ವಾ. ಸೊ ದ್ಯಾಟ್ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂದಾಗ ನಾವು ಏನೋ ಸಿಗುತ್ತೆ ಅಂತ ಆಸೆ ಪಡಬೇಕು. ಅಧಿಕಾರ ಸಿಕ್ಕಿದ್ಮೇಲೆ ಅವ್ರ ಕತೆ ಹೇಳಿದಾಗ ಅದನ್ನು ಕೇಳಿಸ್ಕೋಬೇಕು. ನಮ್ಮಲ್ಲಿ ಆಯ್ಕೆ ಮಾಡಿ ಕಳಿಸಿರುವಂತಹ MP ಗಳ ನಂಬರ್ಸ್ BJP ಅವ್ರು ಜಸ್ಟ್ ಇಲ್ಲೇ ಮೆಟ್ರೋ ಹತ್ರ ಟ್ರಂಕ್ ಇಟ್ಕೊಂಡು ಓಡಾಡೋದು ಅಥವಾ ಟಿಕೆಟ್ ತೊಗೊಂಡು ಓಡಾಡೋದು. ಮೇಡಮ್ ನಿಮ್ಮದು ಬೇಕಾದಷ್ಟಿದೆ ಮೇಡಮ್, ಕಂಪ್ಲೇಂಟ್ ಹೇಳಬೇಕು ಅಂದರೆ ನಾನು ಕುತ್ಕೊಂಡು ಅರ್ಧ ಗಂಟೆ ಹೇಳ್ಬಿಡ್ತೀನಿ. ಸೊ ಹಿಂಗೆ ಆಗ್ತಾ ಇದೆ ಹೊರತು ಒಟ್ಟಾಗಿ ಸೇರಿಬಿಟ್ರೆ ಎಲ್ಲವೂ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾ, ಅಂತ ಒಳ್ಳೆ ಬುದ್ಧಿಯನ್ನ ದೇವರು ಕರುಣಿಸ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.